ಇಂದು ಬಾಚೇನಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಶಾಂತಿಬಾಯಿ ಧನಂಜಯ ನಾಯಕ್ರವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ನಡೆಯಿತು. ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕೆಲ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಗ್ರಾಮಸಭೆ ನಿಯೋಜನಾ ಅಧಿಕಾರಿಗಳಾದ ಶ್ರೀನಿವಾಸ್ರವರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಜೀವ್ ರವರು ಹಾಗೂ ಕಾರ್ಯದರ್ಶಿಗಳಾದ ಕಾಂತರಾಜುರವರ ಉಪಸ್ಥಿತಿಯಲ್ಲಿ ಗ್ರಾಮಸ್ಥರಿಗೆ ವಿವಿಧ ಇಲಾಖೆಯಲ್ಲಿ ಬರುವ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ಮಾರ್ಗದರ್ಶನ ಮಾಡಲಾಯಿತು. ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಗಣ್ಯರು ಉಪಸ್ಥಿತರಿದ್ದರು. ಗ್ರಾಮ ಸಭೆಗೆ ಆಗಮಿಸಿರುವಂತಹ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಆಮೇಲೆ ಈ ಗ್ರಾಮ ಪಂಚಾಯಿತಿ ನಿಯೋಜಿತ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ಸೇರಿರುವಂತಹ ರೈತ ಬಾಂಧವರು ಮತ್ತು ನಮ್ಮ ಇಲಾಖೆ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಏನೆಲ್ಲ ಸವಲತ್ತುಗಳನ್ನು ರೈತರು ಪಡೆಯಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತೀನಿ. ಮೊದಲನೇದಾಗಿ ಈಗ ಪ್ರೆಸೆಂಟ್ 23ರಿಂದ ಮಾವು ವಿಮೆನ ಎನ್ರೋಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಾವು ಬೆಳೆಯುವಂತ ಯಾರ ರೈತರಿದ್ದೀರಾ, ಇವರು ಎಕರೆಗೆ 1,600 ರೂಪಾಯಿಯಷ್ಟು ಒಂದು ಎಕರೆ ವಿಮೆಯನ್ನ ಕಟ್ಟಬೇಕು. ಇದು ನೀವು ಎಷ್ಟು ಎಕರೆ ಆದ್ರೂ ನೀವು ಕಟ್ಕೋಬಹುದು. ಪ್ರತಿಯೊಬ್ಬರು ಮಾವು ಬೆಳೆಯುವಂತ ರೈತರು ಯಾರು ಮಾವು ಫಸಲು ಬರ್ತಾ ಇದೆ ಅಂತವ್ರು ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕಂತ ನಾನು ಕೇಳ್ಕೊಂತೀನಿ. ಇದ್ರದ್ದು ಏನು ಉದ್ದೇಶ ಅಂದ್ರೆ, ಒಂದು ವೇಳೆ ನಿಮ್ದು ಹವಾಮಾನ, ಇದೊಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಆಗಿದ್ದು, ಹವಾಮಾನ ವೈಪರೀತ್ಯದಿಂದ ನಿಮ್ದು ಬೆಳೆ ಇಳುವರಿ ಲಾಸ್ ಆಗಿ, ಅಕಾಲಿಕ ಮಳೆಯಾಗಿ ಅಥವಾ ಆಲಿಕಲ್ ಮಳೆಯಾಗಿ ಈ ತರ ಏನಾದ್ರೂ ನಿಮ್ದು ಬೆಳೆ ಲಾಸ್ ಆದ್ರೆ ಇದು ನಿಮಗೆ ಎಕರೆಗೆ 14,000ರಿಂದ 16,000ವರೆಗೂ ನಿಮಗೆ ಕ್ಲೈಮ್ ಆಗುತ್ತೆ. ಇದು ಒಂದು ತುಂಬಾ ಒಳ್ಳೆಯ ಯೋಜನೆ ಆಗಿದ್ದು, ಪ್ರತಿಯೊಬ್ಬ ಮಾವು ಬೆಳೆಯುವಂತ ರೈತರು ಈ ಬೆಳೆ ವಿಮೆ ಯೋಜನೆ ನೋಂದಣಿಯಾಗಿ ಇದರ ಸವಲತ್ತನ್ನು ಪಡೆಯಬೇಕಂತ ನಾನು ಮೊದಲನೇದಾಗಿ ಕೇಳ್ಕೊಳ್ತೀನಿ. ಇದಾದ ನಂತರ ಇನ್ನೊಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಂತ ಇದೆ. ಈ ಯೋಜನೆಯಡಿ ನಾವು ತರಕಾರಿ ಬೆಳೆಯುವಂತ ರೈತರಿಗೆ ಒಂದು ಎಕರೆಗೆ 9,600 ರೂಪಾಯಿಗೆ ಸಹಾಯಧನವನ್ನು ಕೊಡ್ತೀವಿ. ತರಕಾರಿ ಬೆಳೆಗಳಂದ್ರೆ ಹೈಬ್ರಿಡ್ ತರಕಾರಿ ಬೆಳೆಗಳಾದಂತಹ ನಿಮ್ಗೆ ಟೊಮ್ಯಾಟೊ ಆಗಿರ್ಬೋದು, ಬದ್ನೆ, ಹಾಗ್ಲ, ಹೀರೆ ಈ ತರ ಬೆಳೆಯುವಂತ ರೈತರು ನಮ್ಮಲ್ಲಿ ಅರ್ಜಿ ಕೊಟ್ಟು ಇದರಲ್ಲಿ ನೀವು ಸವಲತ್ತನ್ನು ಪಡೆಯಬೇಕಾಗಿರುತ್ತೆ ಅಂತ ಕೇಳ್ಕೊತೀನಿ. ಇದು ನಿಮಗೆ 5 ಎಕರೆವರೆಗೂ ತಾವು ಒಬ್ಬ ಫಲಾನುಭವಿಗೆ ಸಹಾಯಧನ ಪಡೆಯಬಹುದು. ಮಿನಿಮಮ್ 1 ಎಕರೆಯಿಂದ ಕನಿಷ್ಠ 5 ಎಕರೆವರೆಗೂ ನೀವು ಸವಲತ್ತನ್ನು ಪಡೆಯಬಹುದು. ಅದೇ ತರ ಯಾರು ಮಂತಿಂಗ್ ಪೇಪರ್ ಹಾಕಿ ತರಕಾರಿಗಳನ್ನ ಬೆಳಿತೀರಾ ಅಂತಹ ರೈತರು ಕೂಡ ಮಂತಿಂಗ್ ಪೇಪರ್ ಆಗಿ ತಾವು ತರಕಾರಿ ಬೆಳಿಬಹುದು ಅಥವಾ ಹೂವಿನ ಬೆಳೆಗಳನ್ನ ಬೆಳ್ಕೊಂತಿರ್ತೀರಾ ಅಂತವೂ ಕೂಡ ನಿಮಗೆ ಒಂದು ಎಕರೆಗೆ 6,400 ಸಹಾಯಧನವನ್ನ ಈ ಯೋಜನೆಯಲ್ಲಿ ಪಡೆಯಬಹುದು. ಇದ್ರ ಜೊತೆಗೆ ಯಾರಾದ್ರೂ ತರಕಾರಿ ಬೆಳಿತೀರಾ, ಬಾಳೆ ಬೆಳಿತೀರಾ ಮತ್ತೆ ಮಾವಿನ ಫಸಲು ಇರುವಂತವ್ರು ನಮ್ಮಲ್ಲಿ ತರಕಾರಿ ಸ್ಪೆಷಲ್, ಬನಾನಾ ಸ್ಪೆಷಲ್ ಮತ್ತೆ ಮಾವು ಸ್ಪೆಷಲ್ ಅಂತ ಉಚಿತವಾಗಿ ವಿತರಣೆ ಮಾಡ್ತೀವಿ. ಇದು ಒಂದು ಎಕರೆಗೆ 3 kg ಅಷ್ಟು ನಾವು ಕೊಡ್ತೀವಿ. ಯಾರಾದ್ರೂ ತರಕಾರಿ ಬೆಳಿತೀರಾ, ಮಾವು ಬೆಳಿತೀರಾ ಅಥವಾ ಬಾಳೆ ಬೆಳೆಯುವಂತ ರೈತರು ಇದೊಂದು ಸಮಗ್ರ ಪೋಷಕಾಂಶ ಅಂತ ನಾವು ಹೇಳ್ಬೋದು. ಏನಂದ್ರೆ ಗಿಡದ ಬೆಳವಣಿಗೆಗೆ ಯಾವ ತರ ಎಲೆಗಳು ಕಚ್ಚೋದಕ್ಕೆ, ಹೂ ಕಚ್ಚೋದಕ್ಕೆ ಅಥವಾ ಬೇರು ನೀವು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಏನೇನು ಪೋಷಕಾಂಶಗಳು ಬೇಕು ಎಲ್ಲ 14 ಪೋಷಕಾಂಶಗಳನ್ನ ಮಿಶ್ರಣ ಮಾಡಿ ಒಂದು IICR ಹೆಸರುಘಟ್ಟದಲ್ಲಿ ಇದೊಂದು ಪ್ರಿಪೇರ್ ಮಾಡಿರ್ತಾರೆ. ಇದೆಲ್ಲ ಬೆಳೆ ಹಾಕಿದ್ರೆ ನೀವು ಒಳ್ಳೆ ಉತ್ತಮವಾದ ಬೆಳೆಯನ್ನು ಪಡೆಯಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಸವಲತ್ತು ಕೂಡ ರೈತರು ಪಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಜೇನು ಕೃಷಿ ಯೋಜನೆ ಅಂತ ಅಂತಿದೆ. ಈ ಜೇನು ಕೃಷಿ ಯೋಜನೆ ಒಬ್ಬ ಫಲಾನುಭವಿಗೆ ನಾವು 2 ಪೆಟ್ಟಿಗೆಗೆ ಸಹಾಯಧನವನ್ನ ಕೊಡ್ತೀವಿ. ಇದರಲ್ಲಿ ಇದರ ಘಟಕದ ವೆಚ್ಚ ಬಂದು 4,500 ರೂಪಾಯಿ. ಒಂದು ಜೇನು ಪೆಟ್ಟಿಗೆ ಬಾಕ್ಸು ಸೇರಿ ಕಂಪ್ಲೀಟ್ ಆಗಿ ಒಂದು ಸೆಟ್ಗೆ 4,500 ರೂಪಾಯಿ ಇರುತ್ತೆ. 2 ಪೆಟ್ಟಿಗೆ 9,000 ರೂಪಾಯಿ ಆಗುತ್ತೆ. ಇದು ನಿಮಗೆ 75,000 ರೂಪಾಯಿ, 75% ಅಷ್ಟು ಸಹಾಯಧನ ನಾವು ನಿಮಗೆ ಈ ಜೇನು ಕೃಷಿ ಯೋಜನೆಯಲ್ಲಿ ಕೊಡ್ತೀವಿ. ಇದರಲ್ಲಿ ನೀವು ರೈತರ ಹೊತ್ತಿಗೆ ಬಂದು 1,125 ರೂಪಾಯಿ ರೈತರ ಹೊತ್ತಿಗೆ ಆಗುತ್ತೆ. 3,375 ರೂಪಾಯಿ ಸಹಾಯಧನವನ್ನ ತಿರ್ಗಾ ನೇರ ರೈತರ ಅಕೌಂಟ್ಗೆ ಹಾಕ್ತೀವಿ. ಮೊದಲನೇದಾಗಿ ರೈತರು ಪೂರ್ತಿ ಪ್ರಮಾಣವನ್ನು ಭರಿಸಬೇಕು. ಆಮೇಲೆ ಜೇನು ಪೆಟ್ಟಿಗೆಯನ್ನ ಕೊಟ್ಬಿಟ್ಟು ಮಿಕ್ಕಿರೋ 75% ಸಬ್ಸಿಡಿ ಇದೆ, ನೇರವಾಗಿ ರೈತರ ಅಕೌಂಟ್ಗೆ ಹಾಕುವಂತ ವ್ಯವಸ್ಥೆ ಈ ಯೋಜನೆಯಲ್ಲಿದೆ. ಇದು ಜೇನು ಕೃಷಿ ಯೋಜನೆ. ಇದರ ಜೊತೆಗೆ ನೀವು ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಈ ಯೋಜನೆಯಡಿ ಕೆಲವೊಂದು ಬದಲಾವಣೆಗಳಾಗಿದೆ, ತಮಗೆಲ್ಲ ಗೊತ್ತಿರೋ ವಿಷಯ. ಏನಂದ್ರೆ ಮೊದಲನೇದಾಗಿ ನೀವು ಆಕ್ಷನ್ ಪ್ಲಾನ್ಗೆ ಡಿಮ್ಯಾಂಡ್ ಅನ್ನ ಕೊಡಬೇಕಾಗುತ್ತೆ. ತದನಂತರ ಈಗ ಯಾರು ನೆಕ್ಸ್ಟ್ ಮುಂಗಾರಿಗೆ ಯಾರು ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ ಡಿಮ್ಯಾಂಡ್ ಎಂಟ್ರಿನ, ನೆಕ್ಸ್ಟ್ ಯಾರಾದ್ರೂ ಹಾಕುವಂತಹ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ಹಾಕುವಂತ ರೈತರಿದ್ರೆ ದಯವಿಟ್ಟು ತಾವು ಗ್ರಾಮ ಪಂಚಾಯಿತಿಗೆ ಅಥವಾ ನೇರವಾಗಿ ನಮ್ಮ ಇಲಾಖೆಗೆ ತಮ್ಮ ಪಾಣಿದಾರ ಹೆಸರು, ಜಾಬ್ ಕಾರ್ಡ್ ಸಂಖ್ಯೆ, ಆಮೇಲೆ ಎಷ್ಟು ವಿಸ್ತೀರ್ಣದಲ್ಲಿ ಗಿಡಗಳು ಹಾಕ್ತೀರಾ, ಆ ಜಮೀನಿನ ಸರ್ವೆ ನಂಬರು, ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟರೆ ನಾವು ಅದನ್ನ ಪಟ್ಟಿ ಮಾಡಿಕೊಂಡು ಯಾವಾಗ ನಮಗೆ ಡಿಮ್ಯಾಂಡ್ಗೆ ಅವಕಾಶ ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಇದನ್ನ
ನೋಂದಣಿ ಮಾಡಿ ನಿಮಗೆ ನರೇಗಾ ಯೋಜನೆ ಸವಲತ್ತನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದರಿಂದಾಗಿ ಬಹುವಾರ್ಷಿಕ ಬೆಳೆಗಳಾದ ನಮ್ಮ ತೆಂಗು ಆಗಿರ್ಬೋದು, ಮಾವು, ಸಪೋಟ, ಸೀಬೆ, ಬಾಳೆ, ಪಪಾಯ ಇತ್ಯಾದಿ ಬೆಳೆಗಳಿಗೆ ತಾವು ನರೇಗಾ ಯೋಜನೆಯಲ್ಲಿ ಸವಲತ್ತನ್ನು ಪಡೆಯಬಹುದು. ಇಷ್ಟೆಲ್ಲ ಯೋಜನೆಗಳು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಸವಲತ್ತು ಲಭ್ಯವಿದೆ. ದಯವಿಟ್ಟು ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಬಾಚನಟ್ಟಿ ಗ್ರಾಮ ಪಂಚಾಯತಿಯ ಎಲ್ಲ ರೈತರು ಬಾಂಧವರು ಮತ್ತೆ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನಾನು ರೇಷ್ಮೆ ಇಲಾಖೆಯಲ್ಲಿ ನೋಡಲ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ, ಸುಲ್ತಾನ್ ಬಾಬಾ ಅಂತ. ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಸಿಗುವ ಸವಲತ್ತು ಅಂದರೆ, ನಮ್ಮ ರೈತರಿಗೆ 600 ಚದರಡಿ ಮನೆ ಕಟ್ಕೋಬಹುದು, 1000 ಚದರಡಿ ಮನೆ ಕಟ್ಕೋಬಹುದು. ಅವ್ರು 1 ಎಕರೆ 1.5 ಎಕರೆ ತೋಟ ಇದ್ರೆ, 1 ಎಕರೆ ತೋಟ ಇತ್ತು 20-30 ಮನೆ ಕಟ್ಟಿದ್ರೆ ಅವ್ರಿಗೆ 7,43,750 ರೂಪಾಯಿ ಸಹಾಯಧನ ಕೊಡಲಾಗುತ್ತದೆ. ಮತ್ತೆ 1000 ಚದರಡಿ 1.5 ಎಕರೆ ರೇಷ್ಮೆ ಕಡ್ಡಿ ತೋಟ ಮಾಡಿಕೊಂಡು 20x50 ವಿಸ್ತೀರ್ಣದ ಒಂದು ಚದರಡಿ ಮನೆ 1000 ಚದರಡಿ ಮನೆ ಕಟ್ಕೊಂಡ್ರೆ ಅವ್ರಿಗೆ 3,37,750 ರೂಪಾಯಿ ಸಹಾಯಧನ ಕೊಡಲಾಗುತ್ತೆ. ಮತ್ತೆ ಡ್ರಿಪ್ ಮೊದಲು 75% ಇತ್ತು, ಇವಾಗ ರೈತರಿಗೆ ಅನುಕೂಲ ಆಗಲಿ ಅಂತ 90% ಸಬ್ಸಿಡಿ ಇದರಲ್ಲಿ ಡ್ರಿಪ್ ಹಾಕಲಾಗ್ತದೆ. ಮತ್ತೆ ಎಲ್ಲ ಸಲಕರಣೆಗಳು ಚಂದ್ರಿಕೆ ಆಗಲಿ, ಡ್ರಿಲ್ಲರ್ಗಳಾಗಲಿ, ಮತ್ತೆ ವಿವಿಧ ಸೌಲಭ್ಯಗಳು ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ರೇಷ್ಮೆಯಲ್ಲಿ ಅನುಕೂಲ ಇರೋಷ್ಟು ಬೇರೆ ಯಾವುದು ಬೆಳೆಯಲ್ಲೂ ಅನುಕೂಲ ಇಲ್ಲ ಅಂತೀನಿ. ಯಾಕಂದರೆ ನೋಡಿ, ನಮ್ಮ ರೇಷ್ಮೆಯಲ್ಲಿ ಏನಂದರೆ, ಇವಾಗ ಮೊದಲು ಮಟ್ಟೆ ತಗೋಬೇಕಾಗಿತ್ತು. ಸುಮಾರು ಮೊದಲು ನಮ್ಮ ಬಾಚನಟ್ಟಿ ಪಂಚಾಯತಿಯಲ್ಲಿ ಒಂದು 40ರಿಂದ 50 ರೈತರಿದ್ರು. ಆದರೆ ಇವಾಗ 7 ಜನ ಅವರೇ. 7 ಜನ ಅವರೇ. ಅವ್ರುಗಳು ಕೊಡ್ತಾವ್ರೆ ಮತ್ತು ಅವ್ರುಗಳು ಬೆಳೀತಾವ್ರೆ. ಆದರೆ ಮೊದಲು ಏನಂದರೆ, ಸುಮಾರು ಸತಿ ಇವಾಗ ನಾವು ಹುಳ ಮೇಯಿಸ್ಬೇಕಾದ್ರೆ ಒಂದು 8 ಸತಿ ಸೊಪ್ಪು ಹಾಕಬೇಕಾಗಿತ್ತು. ಇವಾಗ ಬರೀ 3 ಸೊಪ್ಪು ಹಾಕ್ಬೇಕಷ್ಟೇ. ಪ್ಲಸ್ ಮೊದಲು ಮೊಟ್ಟೆ ಕಟ್ಕೋಬೇಕಾಗಿತ್ತು. ಇವಾಗ 7 ಜೋರದ ಚಾಕಿಯನ್ನ ಮಾಡ್ಕೊಡ್ತಾ ಇದೀವಿ. ಆ 7 ಜೋರದ ಚಾಕಿನ ತಗೊಬಂದು ನೀವು 20 ದಿನ ಸಾಕಿದ್ರೆ ಸಾಕು, ಗೂಡು ತಗೊಂಬಂದು ನಮ್ಮ ಮಾರ್ಕೆಟಲ್ಲಿ ಹಾಕ್ಬೋದು. ಪ್ಲಸ್ ನಿಮಗೆ ನೋಡಿ, ಯಾವುದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಯಾವ ಬೆಳೆಯಲ್ಲಿ ನಿಮಗೆ ಬೋನಸ್ ಇನ್ಸೆಂಟಿವ್ ಸಿಗುತ್ತೆ ಹೇಳಿ? ಪ್ರತಿ ಕೆಜಿಗೆ 345 ರೂಪಾಯಿ ಬೋನಸ್ ಇನ್ಸೆಂಟಿವ್ ಸಿಗುತ್ತೆ, ಪ್ರೋತ್ಸಾಹಧನ. 1 kg ಬೆಳ್ಕೊಬಂದ್ರೆ ಮಿನಿಮಮ್ 550 ರೂಪಾಯಿ ಯಾವಾಗಲೂ ಫಿಕ್ಸು, ಮಿಸ್ಸೇ ಆಗಲ್ಲ ನಿಮಗೆ ಬೆಳ್ಕೊಬಂದ್ರೆ. ಅದರಿಂದ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಎಲ್ಲ ನಮ್ಮ ರೈತರ ಬಾಂಧವರಿಗೆ ಎಲ್ಲ ರೇಷ್ಮೆಯನ್ನು ಯಥೇಚ್ಛವಾಗಿ ಹಾಕಿ, ರೇಷ್ಮೆಯಿಂದ ನೀವು ಚೆನ್ನಾಗಿ ಕೊಟ್ಟು ಮುಂದಕ್ಕೆ ಬರ್ತೀನಿ ಅಂತ ಕೇಳ್ಕೊಳ್ತಾ, ಪ್ಲಸ್ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರೂ ಸ್ವಲ್ಪ ತಿಳಿಸಿ ರೇಷ್ಮೆ ಕೃಷಿ ಮಾಡಲಿ ಅಂತ ನೀವೆಲ್ಲ ತಿಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಶಫಿ ಅಂತ, ಸಾಮಾಜಿಕ ಅರಣ್ಯ ವಲಯ ಮಾಗಡಿಯಿಂದ ಸರ್. ನಮ್ಮ ಇಲಾಖೆಯಲ್ಲಿ ಸಾಮಾಜಿಕ ಅರಣ್ಯದಲ್ಲಿ ನಾವು ಅರಣ್ಯ ಸಸಿಗಳು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳು ಕೊಡ್ತೀವಿ ಸರ್. ಶ್ರೀಗಂಧ, ಮಹಾಗನಿ, ಹೆಬ್ಬೇವು, ತುರ್ಬೇವು, ಜಮ್ನೇರ್ಲೆ, ಹಲ್ಸು, ಈ ಗಿಡಗಳೆಲ್ಲ ರೈತರಿಗೆ ಬೆಳೆಸಿ ನಾವು ರಿಯಾಯಿತಿ ದರ ಸರ್ಕಾರದಲ್ಲಿ 3 ರೂಪಾಯಿ 6 ರೂಪಾಯಿ ರಿಯಾಯಿತಿ ದರ ಫಿಕ್ಸ್ ಮಾಡಿದ್ದಾರೆ ಸರ್. ಆ ದರದಲ್ಲಿ ನಾವು ಕೊಡ್ತೀವಿ ಸರ್. ಈ ಸ್ಕೀಮ್ ಒಂದು ಇಲಾಖೆ ಸ್ಕೀಮ್ ಇದು. ಇನ್ನೊಂದು ನರೇಗಾ ಸ್ಕೀಮಲ್ಲಿ ರೈತರು ಜಾಬ್ ಕಾರ್ಡ್ ಹೋಲ್ಡರ್ ಇರೋರಿಗೆ ಗಿಡ ಕೊಡಿಸ್ತೀವಿ ಸರ್. ನರೇಗಾ ಸ್ಕೀಮಲ್ಲಿ ಜಾಬ್ ಕಾರ್ಡ್ ಇರೋರು ಪಂಚಾಯತಿಗೆ ಬಂದು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದರೆ ನಮ್ಮ ಇಲಾಖೆಗೆ ಎಕರೆಗೆ 40 ಗಿಡಗಳನ್ನು ಕೊಡ್ತೀವಿ ಸರ್. ಈ ಸರಿ ನರೇಗಾದಲ್ಲಿ ಗಿಡಗಳು ಕೊಟ್ಟಿಲ್ಲ, ರಿಯಾಯಿತಿ ದರದಾಗ ರೈತರಿಗೆ ಗಿಡ ಕೊಡ್ತಾ ಇದ್ದೀವಿ ಸರ್. ಈಗ ಒಳ್ಳೆ ಮಳೆ ಆಗ್ತಿದೆ, ಎಲ್ಲ ರೈತರು ಬಂದವರು ಗಿಡ ಹಾಕ್ಸ್ಕೋಬೇಕು. ಗಿಡ ಎಲ್ಲ ರೆಡಿ ಇದೆ. ಮಹಾಗನಿ, ತುರ್ಬೇವು, ಸಿಲ್ವಾರ, ಹೆಬ್ಬೇವು, ಶ್ರೀಗಂಧ, ಈ ಜಾತಿ ಗಿಡಗಳೆಲ್ಲ ರೈತರಿಗೆ ನಾವು ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಸರ್. ನಮ್ಮ ಇಲಾಖೆಯಲ್ಲಿ ಈ 2 ಸ್ಕೀಮ್ ಇದೆ ಸರ್. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಗೌರವಾನ್ವಿತರಿಗೂ ವಂದಿಸಿದ ನಮಸ್ಕಾರ ಸರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೀವು ಪಡ್ಕೋಬೇಕಾಗಿರೋ ಸೌಲಭ್ಯಗಳು ನಮ್ಮ ಮಕ್ಕಳಿಗೆ, ನಮ್ಮ ಗರ್ಭಿಣಿಯರಿಗೆ, ನಮ್ಮ ಬಾಣಂತಿಯರಿಗೆ ಏನು ಸಿಗುತ್ತೆ ಆ ಸೌಲಭ್ಯಗಳು. ನಾನು ಇವಾಗ ಆ್ಯಕ್ಚುಲಿ 4 ಡೇಸ್ ಬ್ಯಾಕ್ ಮಗಳಿಗೆ ಬಂದು ರಿಪೋರ್ಟ್ ಆಗಿರೋದು. ಈಗ ಒಂದು ಅಂಗನವಾಡಿ ಇದೆ, ಅಲ್ಲಿ ಜಸ್ಟ್ ವಿಸಿಟ್ ಮಾಡಿ ಬಂದೆ. ನಮ್ಮಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇದೆ. ಎಸ್ಪೆಷಲಿ ಈಗ ಇಲ್ಲಿ ಹೇಳಿರೋ ಪ್ರಕಾರ ನಮ್ಮ ಸರ್ವೆಯಲ್ಲಿ 470 ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಬಟ್ ನಮ್ಮ ಅಂಗನವಾಡಿಯಲ್ಲಿ ನಾವು 6ರಿಂದ ನಮ್ಮ ಅಂಗನವಾಡಿಯಲ್ಲಿ 2 ಏಜ್ ಗ್ರೂಪ್ ಮಾಡಿದ್ದೀವಿ. ಒಂದು 6 ತಿಂಗಳಿಂದ 3 ವರ್ಷದ ಮಕ್ಕಳು, ಅವ್ರಿಗೆ ನಾವು ಮನೆಗೆ ರೇಷನ್ ಕೊಡ್ತೀವಿ. ನಾವೇನು ಸರಿ ಇಟ್ಟು ಮನೇಲಿ ಮಾಡ್ತೀವಲ್ಲ,
ಸೊ ಅದು ತಾಯಿ 2 ವರ್ಷ ಕಂಪಲ್ಸರಿ ಹಾಲು ಕುಡಿಸ್ಬೇಕು. ಹಾಲು ಕುಡಿಸೋದ್ರ ಜೊತೆಗೆ ಪೂರಕ ಆಹಾರ ಅಂತ ಏನ್ ಕರಿತೀವಿ ಅದನ್ನ ಅಂಗನವಾಡಿಯಿಂದ ಪ್ರೊವೈಡ್ ಮಾಡ್ತೀವಿ. ಇದನ್ನ ಬಂದು 6 ರಿಂದ 3 ವರ್ಷದ ಮಕ್ಕಳು. ಇನ್ನೊಂದು ಬಂದು 3 to 6 ಮಕ್ಕಳು, ಏನು 3 ವರ್ಷದಿಂದ 6 ವರ್ಷದ ಮಕ್ಕಳು ನಾವು ಈಗ ಕಾನ್ವೆಂಟ್, ಪ್ರೀ ನರ್ಸರಿ, LKG, UKG ಏನ್ ಸೇರಿಸ್ತೀವಿ ಅಲ್ಲ, ಅದು ನಮ್ಮಲ್ಲಿರೋ ಮಕ್ಕಳಿಗೆ ನಾವು ಸ್ಥಳೀಯವಾಗಿ ಅಂದ್ರೆ ನಮ್ಮ ಲೋಕಲ್ ಇರೋ ಮಕ್ಕಳಿಗೆ ಎಲ್ರಿಗೂ ಕಾನ್ವೆಂಟ್ ಅಲ್ಲಿ ಓದಿಸೋ ಕೆಪಾಸಿಟಿ ಇರಲ್ಲ ಅಲ್ಲ ತಂದೆ ತಾಯಿಗೆ. ಸೊ ನಮಗೆ ಅಂತ ಮಕ್ಕಳಿಗೆ ಸೌಲಭ್ಯ ಶಾಲಾ ಪೂರ್ವ ಶಿಕ್ಷಣನ ಆಟದ ಜೊತೆ ಊಟದ ಜೊತೆ ಹೇಳ್ಕೊಡೋ ಉದ್ದೇಶಕ್ಕೆ 3 to 6 ಮಕ್ಕಳಂತ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡ್ತೀವಿ. ಸೊ ಅಲ್ಲಿ ಈಗ ನಮ್ಮಲ್ಲಿರೋ ಅಂಗನವಾಡಿ ಈ ಊರಲ್ಲಿ 7 ಜನ ಮಕ್ಕಳನ್ನ 3 ರಿಂದ 6 ವರ್ಷಕ್ಕೆ ಸೇರಿಸಿದ್ದಾರೆ. ಓಕೆ, 3 to 6 ಮಕ್ಕಳು, 6 to 3 ಮಕ್ಕಳು 4 ಜನ ಮಾತ್ರ ಇದ್ದಾರೆ. ಅಂದ್ರೆ ಇಲ್ಲಿ ಯಾರು ಗರ್ಭಿಣಿ ಬಾಣಂತಿಯರು ಮತ್ತೆ 3 ವರ್ಷದ ಒಳಗಿನ ಮಕ್ಕಳು ಬರೀ 4 ಮಕ್ಕಳು ಒಂದು ಅಂಗನವಾಡಿಗೆ ಅಂದ್ರೆ ಅದು ನಮ್ಮ ಉದ್ದೇಶ ಈಡೇರಲ್ಲ ಅನ್ನೋದು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಜಸ್ಟ್ ಈಗ ನೋಡಿ ಬಂದೆ. ಸೊ ಎಲ್ಲರೂ ಒಂದು ಏನ್ ವಿನಂತಿ ಮಾಡ್ತೀನಿ ಅಂದ್ರೆ ದಯವಿಟ್ಟು ನಿಮ್ಗಿರೋ ಸೌಲಭ್ಯನ ನೀವು ಬಳಸ್ಕೋಬೇಕು. ಏನು 6 ರಿಂದ 3 ವರ್ಷದ ಮಕ್ಳು ಇದಾರಲ್ಲ, ಅಂಗನವಾಡಿ ಕರ್ಕೊಂಡ್ಬಂದು ಎನ್ರೋಲ್ ಮಾಡಿ. ಏನು ಇವಾಗ ಬೆಲ್ಲದ ಪುಡಿ ಕೊಡ್ತೀವಿ, ಹಾಲಿನ ಪುಡಿ ಕೊಡ್ತೀವಿ, ಜೊತೆಗೆ ಸರಿ ಹಿಟ್ಟು ಕೊಡ್ತೀವಿ. ಅದನ್ನ ನಾವೊಂದು ಡಾಕ್ಟರ್ ಕಮಿಟಿ ಮುಖಾಂತರ ಆ ವರ್ಷದ ಮಕ್ಕಳಿಗೆ, ಆ ಏಜ್ ಗ್ರೂಪ್ ಮಕ್ಕಳಿಗೆ ಏನೇನು ಪೌಷ್ಟಿಕಾಂಶ ಬೇಕು ಅದನ್ನ ನಾವು ಡಾಕ್ಟರ್ ಕಮಿಟಿ ಮುಖಾಂತರ ಮಾಡಿರ್ತಾರೆ. ಸೊ ಅದನ್ನ ತಗೊಂಡೋಗಿ ಹಸು ಸೂರ್ಯನಾಗ್ಲಿ ಆ ತರ ಫುಡ್ 100% ಇರೋದಿಲ್ಲ. ಯಾಕೆಂದ್ರೆ ಇದು ಕಮಿಟಿ ಥ್ರೂ ಡಾಕ್ಟ್ರು, ಪೀಡಿಯಾಟ್ರಿಷಿಯನ್ಸ್ ಯಾರು ಮಕ್ಕಳ ತಜ್ಞರು ಅಂತಾರಲ್ಲ, ಸೊ ಅವ್ರ ಮುಖಾಂತರ ಈ ವಯಸ್ಸಿನ ಮಕ್ಕಳಿಗೆ ಇಷ್ಟು ಪೋಷಕಾಂಶ ಬೇಕು, ಏನೇನು ಐಟಮ್ ಕೊಟ್ರೆ ಏನೇನು ಸಿಗತ್ತೆ ಅದೆಲ್ಲನೂ ಒಂದು ಕಮಿಟಿ ಥ್ರೂ ರಚನೆ ಮಾಡಿರ್ತಾರೆ. ಸೊ ದಯವಿಟ್ಟು ಇದ್ರ ಸದುಪಯೋಗ ಎಲ್ಲ ಪಡ್ಕೋಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಂತ ಇದ್ದೀನಿ. ಮತ್ತೆ ಈಗ ಒಂದು ಭಾಗ್ಯಲಕ್ಷ್ಮಿ ಪರಿಪಕ್ವ ತುಂಬಾ ಇಂಪಾರ್ಟೆಂಟ್ ಸ್ಕೀಮ್. ಭಾಗ್ಯಲಕ್ಷ್ಮಿ ಅರ್ಜಿಗಳು ಅಂತ ನೀವು ಮಾಡಿಸಿದಿರಿ ಆಲ್ರೆಡಿ. ನಿಮ್ಗೆ ನಮ್ಮ ಇಲಾಖೆಯಿಂದ ಬಾಂಡ್ ಕೂಡ ಕೊಟ್ಟಿದ್ದೀರಿ. ಯಾರು 2006ರಲ್ಲಿ ಮಕ್ಕಳು ಹುಟ್ಟಿದ್ರಿ ಅಲ್ಲ, ಆ ಮಕ್ಕಳಿಗೆಲ್ಲ 18 years ಕಂಪ್ಲೀಟ್ ಆಗಿದ್ದಾರೆ. ಅವ್ರಿಗೆ ನಾವು ಇಲಾಖೆ ಕಡೆಯಿಂದ ಭಾಗ್ಯಲಕ್ಷ್ಮಿ ಪರಿಪಕ್ವ ಮೊತ್ತ ಅಂತ ದುಡ್ಡು ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಬಾಂಡ್ ಇರೋರು ಇದು ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿದ್ದಾರೆ. ಬಟ್ ಇನ್ನೊಂದು 200 ನಮ್ಮ ಯೋಜನೆಯಲ್ಲಿ 200 ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಮೀನ್ಸ್ ಟೀಚರ್ ಯಾರು ನಮ್ಮ ಪೋಷಕರು ಇದಾರಲ್ಲ, ಆಗ 2006ರಲ್ಲಿ ಅಂಗನವಾಡಿಗಳಲ್ಲಿ ಸೌಲಭ್ಯ ತಗೊಂಡಿದ್ದಾರೆ. ಬಟ್ ಈಗೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಇಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರು ಅರ್ಜಿ ಭಾಗ್ಯಲಕ್ಷ್ಮಿ ಬಾಂಡ್ ತಗೊಂಡು ಅವ್ರಿಗೆ ಪರಿಪಕ್ವ ಮೊತ್ತ ಸಿಕ್ಕಿಲ್ಲ ಅಂದ್ರೆ ಅಂಥವ್ರಿಗೆ ದಯವಿಟ್ಟು ಕನ್ವೆ ಮಾಡಿ ಈ ಸೌಲಭ್ಯನ ಅವ್ರು ಸದುಪಯೋಗ ಪಡಿಸ್ಕೋಬೇಕು. ಈಗ ಅವ್ರಿಗೆ ಮೆಚುರಿಟಿ ಅಮೌಂಟ್ ಆ ಹುಡುಗಿ ಖಾತೆಯಲ್ಲಿ ಯಾರು ಮಗು ಇರುತ್ತಲ್ಲ, ಭಾಗ್ಯಲಕ್ಷ್ಮಿ ಅವಾಗ ನಾವು ಮಗು ಬಾಂಡ್ ಕೊಟ್ಟಿದ್ದಿಲ್ಲ, ಆ ಹುಡುಗಿ ಖಾತೆಗೆ ನೇರವಾಗಿ 32,500 ರೂಪಾಯಿ ಚಿಲ್ಲರೆ ದುಡ್ಡು ಅವಳ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇದು ಯಾರು ಇದ್ದಾರೆ ಅವರು ಕನ್ಸರ್ನ್ ಡಾಕ್ಯುಮೆಂಟ್ಸ್ ಎಲ್ಲ ತಂದುಕೊಟ್ಟು ಸೌಲಭ್ಯ ಪಡ್ಕೋಬೇಕು. ಜೊತೆಗೆ ಪ್ರಧಾನ ಮಂತ್ರಿ ಮಾತೃವಂದನಾ ಸ್ಕೀಮ್ ಅಂತ ಇದೆ, PMVY ಅಂತ ಹೇಳ್ತೀವಿ. ಇದು ಬಂದು ಗರ್ಭಿಣಿಯರ ಅವರ ಆರೈಕೆಗೋಸ್ಕರ, ಮಗುವಿನ ಆರೈಕೆಗೋಸ್ಕರ ಮೊದಲನೇ ಮಗುಗೆ 5,000 ತಾಯಿ ಖಾತೆಗೆ ಹಾಕ್ತೀವಿ. ಮತ್ತೆ 2ನೇ ಮಗು ಹೆಣ್ಮಗು ಆದ್ರೆ ಅವ್ರಿಗೆ ಕೂಡ 6,000 ರೂಪಾಯಿ ನೇರವಾಗಿ ಖಾತೆಗೆ ಹಾಕೋ ಸೌಲಭ್ಯ ಇದೆ. ಸೊ ಈ 2 ಸ್ಕೀಮನ್ನು ಯಾರಾದ್ರೂ ಗರ್ಭಿಣಿಯರಿಂದ ದಯವಿಟ್ಟು ಎನ್ರೋಲ್ ಮಾಡಿಸಿ ಸೌಲಭ್ಯ ತಗೋಬೇಕು. ಮತ್ತೆ ಹೆಲ್ತ್ ಚೆಕಪ್ ಅಂತೂ ನಿಯಮಿತವಾಗಿ ನಡೀತಿರುತ್ತೆ. ಸೊ ಯಾರು ಗರ್ಭಿಣಿಯರು ಇರ್ತೀರಿ, ನಿಮಗೆ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಏನೇ ಆರೋಗ್ಯ ರಿಲೇಟೆಡ್ ಇದೆ, ನಮ್ಮ ಆಶಾ ವರ್ಕರ್ಸ್ ಇರ್ತಾರೆ, ಅಂಗನವಾಡಿ ಟೀಚರ್ಸ್ ಇರ್ತಾರೆ. ಸೊ ನಿಯರೆಸ್ಟ್ ಅಂಗನವಾಡಿಗೆ ಕನ್ಸಲ್ಟ್ ಮಾಡಿ ಸೌಲಭ್ಯ ಪಡ್ಕೋಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಮಾಹಿತಿಗಳನ್ನ ಕೇಳಿದ್ರೆ ಟೀಚರ್ಸ್ ಕೊಡ್ತಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಸ್ಕೀಮ್ಸು. ದಯವಿಟ್ಟು ನಿಮ್ಮ ಮಕ್ಕಳೆಲ್ಲ ನಮ್ಮ ಈಗ ಬರ್ತಾರೆ ಟೀಚರ್ಸ್ ಕೂಡ ಎಲ್ಲ ವೆಲ್ ಎಜುಕೇಟೆಡ್, ಎಲ್ಲರೂ ಕೂಡ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, PUC ಆಗಿರೋರು ಇದ್ದಾರೆ. ಏನು ನಿಮಗೆ ನಾವು ಅಶ್ಯೂರೆನ್ಸ್ ಕೊಡ್ತೀವಿ ಅಂದರೆ LKG UKG ಏನು ಮಕ್ಕಳಿಗೆ ಕೊಡ್ತಾರಲ್ಲ ಎಜುಕೇಷನ್, ಅದಕ್ಕಿಂತ ಚೆನ್ನಾಗಿ ನಾನು ಟೀಚರ್ಸ್ ಹೇಳ್ಕೊಡ್ತಾರೆ ಅಂತ ಅಶ್ಯೂರೆನ್ಸ್ ಕೊಡ್ತೀನಿ. ದಯವಿಟ್ಟು ಮಕ್ಕಳನ್ನ ಅಂಗನವಾಡಿಗೆ ಎನ್ರೋಲ್ ಮಾಡಿಸಿ. ಥ್ಯಾಂಕ್ ಯು ವೆರಿ ಮಚ್. ಇಂದ ಸವಲತ್ತು ಅಂತ ಹೇಳಿದ್ರೆ OAP, PHP ಮತ್ತು BWP ಹಾಗೂ ಇಷ್ಟು ಸವಲತ್ತನ್ನು ಸರ್ಕಾರದಿಂದ ಬರ್ತದೆ. ಹಾಗೂ ನಾನು ಗ್ರಾಮಸ್ಥರಲ್ಲಿ ಹೇಳೋದೇನೆಂದರೆ, ಭೌತಿಯಾಗಿರ್ತಕ್ಕಂಥ ಖಾತೆದಾರರು ಅವ್ರ ಮಕ್ಕಳು ಜಂಟಿ ಖಾತೆ ಮಾಡಿಸ್ಕೊಂಡು ವಿವಾಹ ಪತ್ರದಂತೆ ಅವರು ಖಾತೆ ವಗೈರೆ ಮಾಡಿಸ್ಕೊಂಡಾಗ ಅವ್ರ ಸರ್ಕಾರದಿಂದ ಸಿಗ್ತಕ್ಕಂಥ ಪ್ರತಿಯೊಂದು ಸವಲತ್ತು, ಈಗ PM ಕಿಸಾನ್ ಇರ್ಬೋದು, ಪ್ರತಿಯೊಂದಕ್ಕೂ ಅನುಕೂಲ ಆಗ್ತದೆ. ಎಲ್ಲರೂ ಪೌತಿ ಖಾತೆನ ಬದಲಾವಣೆ ಮಾಡಿಸ್ಕೋಬೇಕು ಅಂತ ವಿನಂತಿಸ್ಕೊಳ್ತೀನಿ. ಇಷ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ. ನಾನು ಪಡ್ಕೋಬೇಕು ನಿಜ, ನೀವು ಬೇಜಾರು ಮಾಡೋದು ಪರವಾಗಿಲ್ಲ. ನಾವು ಜನಜೀವನದಿಂದ ನಮ್ಮ ಸಮಸ್ಯೆ ನೋಡಿ. ಈಗ ಈ ಬಾಚೆಟ್ಟಿ ಬಾಚೆಟ್ಟಿ ಇರುತ್ತಲ್ವಾ ನೋಡಿ, ನೀವು ಅವೈಜ್ಞಾನಿಕವಾಗಿ ಪೈಪ್ಲೈನ್ ಹಾಕಿದ್ದೀರಾ, ಆಯ್ತಾ? ಈ ಪೈಪ್ಲೈನ್ ನಿಮಗೆ ಕೇಳಲಿಲ್ಲ ಅವರು, ನೀವು ಗೈಡೆನ್ಸ್ ಕೊಡಲಿಲ್ಲ. ನಮ್ಮ ಪೈಪ್ಲೈನ್ ಹಾಕಿದ್ರು, ಕೇಸಿಗೆ ಬಂದು ಹೊಡ್ಕೊಂಡು ಹೋದ್ರು. ಇದು ಕಾರಣ ಯಾರಿಗೆ? ದಿನಕ್ಕೊಂದ್ಸತಿ ವಾರ ಹೊಡಿತದೆ, ದಿನಾನು ಜಗಳ ಮಾಡಬೇಕು.
ಇದು ನಾವು ಜೀವನ ಮಾಡೋಕ್ಕಾಗಲ್ಲ. ಇದು ಸೆಂಟ್ರಲ್ ಸ್ಕೀಮು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಯಾಕೆ ಸರ್ ಇದು ತಗೊಂಡಿಲ್ಲ? ನಾನು ಎಷ್ಟೊತ್ತಿ ಹೇಳಿದ್ದೀನಿ, ಎಲ್ಲ ಕಾಂಟ್ರಾಕ್ಟ್ ಕರೆಸಿ ಇಂಜಿನಿಯರ್ ಬರ್ರಿ, ಇನ್ಸ್ಪೆಕ್ಷನ್ ಹೋಗೋಣ, ಯಾವ ಊರಲ್ಲಿ ಏನು ಪ್ರಾಬ್ಲಮ್ ಇದೆ ಮಾತಾಡಿದ್ರ ನೀವು? ಸರ್ ನಾನು ಮೀಟಿಂಗ್ ಕರೆದಿದ್ದು ಬಂದಿಲ್ಲ, ನೀವು ನಾನು ಕರೆದಿದ್ದೀನಿ ಹೇಳಿ ಸರ್. ಈಗ ನೋಡಿ, ಒಂದು ವಾರದಿಂದ ಬೆಳಗ್ಗೆ ರೆಡಿ ಮಾಡ್ತೀವಿ ಎಲ್ಲಿಂದ ತರೋಣ ದುಡ್ಡು? ನಾವು 15,000 20,000 ಒಂದು ಸತಿ ಖರ್ಚಾಗುತ್ತೆ, ಬಂದಿದ್ದು ಎಲ್ಲಿಂದ ಕೊಡ್ತದೆ ಹೇಳಿ? ಉಪಾಧ್ಯಕ್ಷರೇ, ಸದಸ್ಯರೇ ಹಾಗೂ ಸಾರ್ವಜನಿಕ ವೃಂದದವರು, ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರ್ಸೋದೇ ಕಡಿಮೆ ಆಗ್ಬಿಟ್ಟದು ಸಾರ್ವಜನಿಕರು. ಅದೇನು ಅಂತ ಗೊತ್ತಿಲ್ಲ. ನಮ್ಮ ಸ್ಕೂಲಲ್ಲಿ 1ರಿಂದ 8ನೇ ಕ್ಲಾಸ್ ತನಕ ಇದೆ, 75 ಮಕ್ಕಳಿದ್ದಾವೆ. 75 ಮಕ್ಕಳಿದ್ದಾವೆ. ಕೆಲವು ಸ್ಕೂಲು ಈಗ ಉದಾಹರಣೆ ಮೋಟ್ಗಳ್ಳಿಯಿಂದ ಬಂದವ್ರೆ. ಮೋಟ್ಗಳ್ಳಿ ಯಾವುದೋ ಬಿಷಪ್ ಕಟ್ಟೋನು, ಆಮೇಲೆ ಅಲ್ಲಿ ತಿಪ್ಪನಹಳ್ಳಿ ಯಾವುದೋ ಒಂದು ಕಾನ್ವೆಂಟ್ ಸ್ಕೂಲು ಬಾಗಿಲು ಮುಚ್ಚಿದ್ದು, ಅಲ್ಲಿಂದಲೂ ಬಂದವರು ಏನೂ ಕಲ್ತಿಲ್ಲ ಹುಡುಗರು. ನಾವೆಲ್ಲ ರೆಡಿ ಮಾಡೋದಾಗದು. ಹೀಗಾಗಿದೆ. ಯಾಕೆ? ಸಮಸ್ಯೆ ಏನು ನೋಡಿ. ಸರ್ಕಾರದಿಂದ ಮಕ್ಕಳಿಗೆ ಉಚಿತವಾಗಿ ಹಾಲು ಕೊಡ್ತಾರೆ, ಪಠ್ಯಪುಸ್ತಕ ಕೊಡ್ತಾರೆ, ಮಧ್ಯಾಹ್ನ ಉಪಹಾರ ಕೊಡ್ತಾರೆ, ಮೊಟ್ಟೆ, ಬಾಳೆಹಣ್ಣು ಎಲ್ಲ ಕೊಡ್ತಾರೆ, ಶೂ ಸಾಕ್ಸು ಎಲ್ಲ ಕೊಡ್ತಾರೆ. ಏನು ಬೇಕು? ಹೀಗಾಗಿ ಕೆಲವರು ಪರವಾಗಿಲ್ಲ ಅಂದರೆ ಆರ್ಥಿಕವಾಗಿ ಚೆನ್ನಾಗಿದ್ರೂ ಅವರು ನಮ್ಮ ಸ್ಕೂಲ್ಗೆ ಹಾಕೋರು. ಅದನ್ನು ನಾನು ಭಾಳ ಖುಷಿ ಪಡ್ತೀನಿ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರಿಗೆ ಹೇಳ್ಕೊಳ್ಬೇಕು ನೀವು. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ನಾನು ಬಂದಲ್ಲಿ 10 ವರ್ಷ ಆಯಿತು. 10 ವರ್ಷದಿಂದಲೂ ನೋಡ್ತಾ ಇದ್ದೀನಿ, ಪರವಾಗಿಲ್ಲ. ಕೊಲ್ಲೂರು ಸ್ಕೂಲಾಗೆ ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ, ಎಲ್ಲ ಕಡೆಯೂ ಕಲಿಸ್ತಾರೆ. ಅದನ್ನು ನೀವು ಸ್ವಲ್ಪ ತಿಳುವಳಿಕೆ ಹೇಳಿ ಅದನ್ನು ಕಾರ್ಯರೂಪಕ್ಕೆ ತಗೊಂಬರ್ಬೇಕು. ಸರ್ಕಾರದಿಂದ ಏನೇನು ಕೊಡ್ತಾವ್ರೆ ಮಕ್ಕಳಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಆಯಿತು, ಇನ್ನೊಂದು ಮುಖ್ಯವಾದ ವಿಷಯ ಏನಿಲ್ಲ, ನಮ್ಮ ಸ್ಕೂಲ್ ಮುಂಭಾಗ ಒಂದು ಚರಂಡಿ ಇದೆ. ಆಶಾ ಕಾರ್ಯಕರ್ತರು ಗೊತ್ತು, ಆರೋಗ್ಯ ಕಾರ್ಯಕರ್ತರು ಗೊತ್ತು. ಅಲ್ಲಿ ನೀರೇ ಹೋಗಲ್ಲ, ಮುಂದಕ್ಕೆ ತುಂಬ್ಕೊಂಡ್ಬಿಡೋದು. ಅಲ್ಲಿ ಸುಮಾರು ವರ್ಷದಿಂದಲೂ ನೀರು ಹೋಗಲ್ಲ, ಎಲ್ಲ ಸೊಳ್ಳೆ. ಮಕ್ಕಳು ಆರೋಗ್ಯ ಮುಖ್ಯ, ಅವ್ರ ಪೇರೆಂಟ್ಸ್ಗಳು ಅದನ್ನೇ ನೋಡ್ತಾ ಇರ್ತಾರೆ. ದಯವಿಟ್ಟು ಇದನ್ನು ಗಮನಿಸಬೇಕು. ಒಂದು. ಎರಡನೇದು, ಈಗಾಗಲೇ 8 ತಿಂಗಳ ಹಿಂದೆ ನಮ್ಮ ಸ್ಕೂಲಿಗೆ 2 ಟಾಯ್ಲೆಟ್ ರೂಮ್ ಹೊಡೆದಾಕಿದ್ರು, ಒಂದು ಕಾಂಪೌಂಡು ಎಲ್ಲ ಹೊಡೆದಾಕಿದ್ರು. ಈಗ 8 ತಿಂಗಳಿಂದ ನಾವು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂದರೆ ದಯವಿಟ್ಟು ಇದನ್ನು ಹಿಂಗೆ ಓಪನ್ ಆಗಿ ಹೇಳ್ಬಾರ್ದು. ನಾನೆಲ್ಲ ಸಿಗ್ತಾಯಿಲ್ಲ, ವೈಯಕ್ತಿಕವಾಗಲೇ ಹೇಳಿದೆ, ಕೆಲಸ ನಡೆದಿಲ್ಲ. ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು. ಏಕೆಂದರೆ ಸಾಯಂಕಾಲ ನಾವು 4 ಗಂಟೆ ಬಿಟ್ಟು 4 ಕಾಲು ಹೊರಟು ಅಂದರೆ ಎಲ್ಲ ಅಲ್ಲಿ ಪಾರ್ಟಿ ಮಾಡೋದು, ಕುಡ್ದಾಡೋದು, ನೆಗರಾಡೋದು ಇವೆಲ್ಲ ಮಾಡ್ತಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಸದಸ್ಯರುಗಳು ಗಮನ ಹರಿಸ್ಬೇಕು. ಹಾಗೂ ಇನ್ನೊಂದು, ಒಂದು ಸ್ಕೂಲಿನ ಸೀಲಿಂಗು ಬಿಡ್ಕೊಂಡ್ಬಿಟ್ಟಾರೆ, ಆ ಮಕ್ಕಳುಗಳು ಕೂತ್ಕೊತಾರೆ. ಏನಾದರೂ ಬಿದ್ದೋದ್ರೆ ಯಾರ ಗತಿ? ಎಷ್ಟು ಸಲ ನಾನು ಲೆಟರ್ ಕೊಟ್ಟಿದ್ದೀನಿ, ಎಷ್ಟು ಮಡಿಕೊಂಡಿದ್ದೀನಿ ಫೈಲಾಗಿ ಅಂದರೆ ಈಗ ಹೇಳ್ತೀನಿ ನಾನು. ಅದನ್ನು ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಅರ್ಥ ಮಾಡ್ಕೊಂಡು ಚರ್ಚೆ ಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸ್ಕೊಡ್ತೀರ ಅಂದ್ಬಿಟ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವೊಂದ್ರಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಆ ಶಾಲೆಗೆ ಅವಶ್ಯಕತೆ ಇದೆ, ಆಯ್ತಾ? ಟಾಯ್ಲೆಟ್ಗೆ ನಾನು ಫೆಬ್ರವರಿ ಬಂದಾಗ ಆಕ್ಷನ್ ಪ್ಲಾನ್ ಅಪ್ರೂವಲ್ಗೆ ಜಿಲ್ಲಾ ಪಂಚಾಯತ್ ಕಳಿಸ್ಕೊಟ್ವಿ. ದುರದೃಷ್ಟವಶಾತ್ ಆಕ್ಷನ್ ಪ್ಲಾನ್ ವಾಪಸ್ ಬಂದ್ಬಿಡ್ತು. ಆನಂತರ ಮಾರ್ಚಲ್ಲಿ ಕೂಡ 2 ಸರಿ ಕಳಿಸ್ಕೊಟ್ವಿ. ಅವಾಗಲೂ ಕೂಡ ಸರ್ಕಾರದ ಹೊಸ ಸರ್ಕ್ಯುಲರ್ ಬಂತು ಹೇಳಿ ಮಾರ್ಚಲ್ಲಿ ಹೊಸದಾಗಿ ಯಾವುದೇ ಕಾಮಗಾರಿನ ಕೈಗೊಳ್ಳಬಾರ್ದು, ನೀವು ನಂತರ ಕೈಗೊಳ್ಳೋದಾದ್ರೆ ಏಪ್ರಿಲ್ ನಂತರ ಕೈಗೊಳ್ಳಿ ಅಂತೇಳಿ ಮತ್ತೆ ಆಕ್ಷನ್ ಪ್ಲಾನ್ ವಾಪಸ್ ಬಂತು. ಈಗ ಮತ್ತೆ ಏಪ್ರಿಲ್ ಅಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಈಗ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗುತ್ತೆ, ವಾಪಸ್ ಬಂದಿಲ್ಲ, ಜಿಲ್ಲಾ ಪಂಚಾಯತ್ ಹಂತದಲ್ಲಿದೆ.
ಆಕ್ಷನ್ ಪ್ಲಾನ್ ಬರುತ್ತೆ. ಬಂದ ತಕ್ಷಣವೇ ಅವರು ಕೂಡ ಹೇಳಿದ್ದಾರೆ ತಪ್ಪು ನಮ್ಮಿಂದ ಆಗಿದೆ, ಯಾಕಂದ್ರೆ ಮಂಜೂರಾವತಿಯಿಂದ ಬದ್ಧ ಹೊರದಾಗಿದ್ದು ನಮ್ದು ತಪ್ಪಾಗಿದೆ, ಹಾಗಾಗಿ ಬೇಗನೆ ನಾವು ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯದಲ್ಲಿ ಆಕ್ಷನ್ ಪ್ಲಾನ್ ಬರುತ್ತೆ, ಬಂದ ತಕ್ಷಣ ಅದನ್ನು ಕೂಡ ಮಾಡ್ಕೊಡ್ತಾರೆ. ಇವರಿಗೆ ಶಾಲೆಯ ಮುಂಭಾಗದಲ್ಲಿ ಡ್ರೈನೇಜ್ ಆಗ್ಬೇಕು ಅಂತ ಹೇಳಿದ್ರು, ಅದನ್ನು ಕೂಡ ಈಗ ಅವರು ಮಾನ್ಯ ಶಾಸಕರ ನಿಧಿ ಫಂಡಿಂದ ಅಮೌಂಟ್ ಹಾಕೊಂಡು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮಂಜೂರು ಆಗಿದೆ ಅಂತ ಕೂಡ ಹೇಳಿದ್ದಾರೆ. ತಕ್ಷಣದಲ್ಲಿ ಅದನ್ನು ಕೂಡ ಅವರು ಮಾಡ್ಕೊಡ್ತಾರೆ. ಹಾಗೆ ಶಾಲೆಯಲ್ಲಿ ಸೀಲಿಂಗ್ ಇದಾಗಿದೆ, ಅದನ್ನು ಕೂಡ ಇದು ಮಾಡಬೇಕು ಅಂತ ಹೇಳಿದ್ರು. ನಮ್ಮಲ್ಲಿ ಗ್ರಾಮ ಪಂಚಾಯತಿಯಿಂದ ಹೊಸದಾಗಿ ಶಾಲಾ ಕಟ್ಟಡ ಕಟ್ಟುವಷ್ಟು ಅನುದಾನ ನಮ್ಗೆ ಲಭ್ಯ ಆಗಲ್ಲ. ನಮ್ಗೆ ಅವ್ರೇನು ಗಮನಕ್ಕೆ ತಂದಿದ್ದಾರೆ ಅಥವಾ ಅರ್ಜಿಯನ್ನು ಕೊಟ್ಟಿರ್ತಾರೆ, ಇದನ್ನ ನಾವು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಅಥವಾ ನಮ್ಮ ಮೆಂಬರ್ಗಳಿಗೆ ತಿಳಿಸ್ತೀವಿ. ಆಗ ಅವರು ಸ್ಥಳೀಯ ಶಾಸಕರ ಗಮನಕ್ಕೆ ತಂದು ಯಾವ್ದಾದ್ರು ಅನುದಾನ ಲಭ್ಯವಾಗಿರೋದನ್ನ ಗಮನಿಸಿ ಆ ಮೂಲಕ ಅವರು ಮಾಡಿಸ್ಕೊಳ್ಬೇಕಾಗುತ್ತೆ. ನಾವು ಇದನ್ನ ಗ್ರಾಮ ಸಭೆಯಲ್ಲಿ ರೆಗ್ಯುಲೇಷನ್ ಮಾಡ್ಬಿಟ್ಟು ಇದನ್ನ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಅಂದ್ರೆ ಈಗೇನ್ ಬಂದಿತ್ತು ಅಂದ್ಬಿಟ್ಟು ಎಲ್ಲವನ್ನು ಕೂಡ ಆ ಉದ್ಯೋಗ ಖಾತ್ರಿ ಸ್ಕೀಮ್ ಬಗ್ಗೆ ನಾನೇ ಹೇಳ್ತೀನಿ. ಆಗ್ಲೇ ಹೇಳಿದೆ, ಗ್ರಾಮ ಪಂಚಾಯತಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಅಂತ ಏನಿದೆ, ಇದು ಒಂದು ರೀತಿಯಾಗಿ ಅಕ್ಷಯ ಪಾತ್ರ ಇದ್ದಂತೆ. ನಾವು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಾದ್ರೆ ಇಡೀ ಗ್ರಾಮಗಳನ್ನೇ ರಾಮರಾಜ್ಯ ದತ್ತ ತಗೊಂಡೋಗ್ಬೋದು. ಆದ್ರೆ ಮೊದಲಿದ್ದಷ್ಟು ನಿಯಮಗಳು ಈಗ ಸಲೀಸಾಗಿಲ್ಲ, ಅದನ್ನ ನಾವು ಕೂಡ ಒಪ್ಕೊಳ್ತೀವಿ. ಯಾಕಂತಂದ್ರೆ ಮೊದಲು ನಾವೆಲ್ಲ ಕಾಮಗಾರಿಗಳನ್ನ ಕೈಗೊಳ್ತಾ ಇದ್ವಿ, ಲೇಬರ್ಸ್ ಕರ್ಕೊಂಡು ಹೋಗ್ತಾ ಇದ್ವಿ, ನಮ್ಮಲ್ಲಿ ಲೇಬರ್ಸ್ ಬರೋದು ಕಷ್ಟ, ಆದ್ರೂ ಕೂಡ ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಸರ್ಕಾರದ ಬಂದಂತಹ ಹೊಸ ಸರ್ಕ್ಯುಲರ್ ಪ್ರಕಾರ NMMS ಅಂತ ಮಾಡಿದ್ದಾರೆ. NMMS ಅಂತಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡೂ ಅವಧಿನಲ್ಲಿ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಟು ಹೆಡ್ ಅಂದ್ರೆ ಇಲ್ಲಿ ಪೂರ್ತಿಯಾಗಿ ಫೇಸ್ ಅಥೆಂಟಿಕೇಶನ್ ಬರೋ ರೀತಿಯಲ್ಲಿ ನಾವು GPS ಮಾಡಿ ಅಪ್ಡೇಟ್ ಮಾಡೋದ್ರಿಂದಾಗಿ ಈಗ ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಕಾಮಗಾರಿ ಕೈಗೊಳ್ಳಿಕ್ಕೆ ಎಲ್ಲರೂ ಕೂಡ ಎದುರ್ತಾ ಇದ್ದಾರೆ, ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ನಮಗೆ ಜಿಲ್ಲಾ ಪಂಚಾಯತಿಯಿಂದ ಮಾನವ ದಿನಗಳ ಸೃಜನೆ ತುಂಬಾ ಕಡಿಮೆ ಇದೆ ಅಂತೇಳಿ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ನಾವು ಅದನ್ನ ಸಭೆಗಳಲ್ಲಿ ಎಲ್ಲರ ಗಮನ ಕೂಡ ತರ್ತಾ ಇದ್ದೀವಿ. ಆದ್ರೂ ಕೂಡ ಸರ್ಕಾರದ ಈ ರೀತಿ ನಿರ್ದೇಶನ ಇರೋದ್ರಿಂದಾಗಿ, ಮಾರ್ಗಸೂಚಿ ಇರೋದ್ರಿಂದಾಗಿ ನಾವು ಮಾಡೋದಿಲ್ಲ ಅಂತೇಳಿ ನಮ್ಮ ಸದಸ್ಯರುಗಳ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಾಗಿ ಕೂಡ ಬಿಡಕ್ ಆಗಲ್ಲ. ಹಾಗಾಗಿ ನಾವು ಅವರ ಮನವೊಲಿಸಿ ನರೇಗಾ ಸ್ಕೀಮ್ ಅಲ್ಲಿ ಈ ಸಮುದಾಯದ ಕಾಮಗಾರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ವೈಯಕ್ತಿಕ ಕಾಮಗಾರಿಗಳನ್ನ ಕೈಗೊಳ್ಳಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಪಂಚಾಯತಿ ವ್ಯಾಪ್ತಿಯ ಯಾರೇ ವ್ಯಕ್ತಿ ಆಗಿರಲಿ, ಅವರು ತಮಗೆ ಇಂತಹ ಕಾಮಗಾರಿ ಬೇಕಾಗಿದೆ ಅಂತೇಳಿ ಒಂದು ಅರ್ಜಿ ಕೊಟ್ಟಾಗ ಅಥವಾ ನಾವು ವಾಟ್ಸಪ್ ಮಾಡಿದಾಗ ಬೇಡಿಕೆಯನ್ನು ಇಟ್ಟಾಗ ಆ ಬೇಡಿಕೆಯನ್ನ ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಎಂಟ್ರಿ ಮಾಡಿಕೊಂಡು ಅದನ್ನ ಜಿಲ್ಲಾ ಪಂಚಾಯತಿ ಕಳಿಸಿ ಅಲ್ಲಿಂದ ಅನುಮೋದನೆ ಪಡೆದು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಮ್ದು ಏನು ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದೀವಿ, ಗ್ರಾಮ ಸಭೆ ಕರೆದ ಉದ್ದೇಶ ಇದನ್ನು ಕೂಡ ಅದೇನೆ. ನಾವಿವಾಗ ಒಂದು ವಾಟ್ಸಪ್ ಮಾಡಿದೀವಿ, ಅಲ್ಲಿ ಹೆಚ್ಚಾಗಿ ಕಾಮಗಾರಿಗಳ ಬೇಡಿಕೆಯನ್ನು ಯಾರು ಕೂಡ ಕೊಟ್ಟಿರೋ ಅಂತವನ್ನು ಕೂಡ ನಾವು ಇದೇ ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡಿಕೊಡ್ತೀವಿ. ಈಗ ಯಾರಾದ್ರೂ ವೈಯಕ್ತಿಕ ಕಾಮಗಾರಿಗಳನ್ನ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇದೇ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಮಾಡಿಕೊಂಡು ಆಕ್ಷನ್ ಪ್ಲಾನ್ ಅಂದ್ರೆ ಇವಾಗ ನಮ್ಗೆ ಜಟ್ಟಿಯಿಂದ ಆಕ್ಷನ್ ಪ್ಲಾನ್ ಅನ್ನ ಹೆಚ್ಚುವರಿಯಾಗಿ ಕೊಡ್ಲಿಕ್ಕೆ ಹೇಳಿದ್ದಾರೆ, ವೈಯಕ್ತಿಕ ಕಾಮಗಾರಿಗಳಿಗೆ ಮಾತ್ರ. ಹಾಗಾಗಿ ಹೆಚ್ಚುವರಿ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಇವತ್ತೇ ನಾವು ಕಳಿಸ್ಕೊಡ್ತೀವಿ. ಹಾಗಾಗಿ ಹೊಸದಾಗಿ ಕಾಮಗಾರಿಯನ್ನ ಮಾಡ್ಕೊಡುವಂತವ್ರು ಯಾರಿದ್ರು ಕೂಡ ಈಗ ಅರ್ಜಿಯನ್ನು ಕೊಡ್ಬೋದು. ಅರ್ಜಿ ಕೊಡಲ್ಲ ಸರ್ ನಾವು ಹಾಗೆ ಬರ್ಸ್ತೀವಿ ಅಂದ್ರೆ ಹೋಗುವಾಗ ಬರ್ಸ್ಬಿಟ್ಟು ಕೂಡ ಹೋಗ್ಬೋದು. ಅದನ್ನ ನಾವು ಇವತ್ತೇ ರೆಡಿ ಮಾಡಿ ಅದನ್ನ ನಾವು ಕಳಿಸ್ಕೊಡ್ತೀವಿ. ಸಾಮಾನ್ಯವಾಗಿ ವೈಯಕ್ತಿಕ ಕಾಮಗಾರಿಗಳು ಯಾವ್ಯಾವ ಮಾಡ್ಬೋದು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ನರೇಗಾ ಇಂದು ನಿನ್ನೆ ದಿನೆಲ್ಲ ತುಂಬಾ ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ರೈತನಿಗೆ ಬೇಕಾದಂತಹ ಎಲ್ಲಾ ಕೆಲಸಗಳು ಕೂಡ ನರೇಗಾ ಸ್ಕೀಮ್ ಅಲ್ಲಿ ಬರುತ್ತೆ. ಬಟ್ ಆಗ್ಲೇ ಹೇಳಿದಂಗೆ ರೇಷ್ಮೆ ಇಲಾಖೆ ವರ್ಕ್ಸ್ ಆದ್ರೆ ಅವರು ಅನುಷ್ಠಾನ ಮಾಡ್ತಾರೆ, ತೋಟಗಾರಿಕಾ ಇಲಾಖೆಯನ್ನ ತೋಟಗಾರಿಕಾ ಇಲಾಖೆ ಅನುಷ್ಠಾನ ಮಾಡ್ತಾರೆ, ಹಾಗೇನೆ ಕೃಷಿಗೆ ಸಂಬಂಧಪಟ್ಟಾಗಿದ್ರೆ ಕೃಷಿ ಇಲಾಖೆ ಅನುಷ್ಠಾನ ಮಾಡ್ತಾರೆ. ಬಟ್ ಎಲ್ಲವೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ. ಹಾಗಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾ ಕಾಮಗಾರಿಗಳ ಕೈಗೊಳ್ಳಕ್ಕೆ ಅವಕಾಶ ಇದೆ. ಆಗ್ಲೇ ತೋಟಗಾರಿಕಾ ಇಲಾಖೆಯವರು ಮಾತಾಡುವಾಗ ಹೇಳ್ತಾ ಇದ್ರು, ಲಾಸ್ಟ್ ಇಯರ್ ನಾವು ಸಸಿಗಳನ್ನ ಫ್ರೀಯಾಗಿ ಕೊಟ್ವಿ, ಆದ್ರೆ ಈಗ ಫ್ರೀಯಾಗಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಸರ್ಕಾರದ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿ ವರ್ಷ GPS ಮಾಡುವಾಗ ಅವ್ರೇನ್ ಹೇಳ್ತಾರೆ, ಕಳೆದ ವರ್ಷ ನೀವು ಮಾಡಿದಂತಹ ಎಷ್ಟು ಕಾಮಗಾರಿಗಳು ಮತ್ತು ಎಷ್ಟು ಸಸಿಗಳು ಉಳ್ಕೊಂಡಿದ್ದಾವೆ ಅನ್ನೋದನ್ನ GPS ಅಳವಡಿಸಿ ತೋರಿಸಿ ಅಂತ ಹೇಳ್ತಾರೆ. ಲಾಸ್ಟ್ ಇಯರ್ ಸಸಿ ನೆಟ್ಟಿರ್ತಾರೆ, ಅವ್ರು ಈ ವರ್ಷ ಹೋಗಿ ಜಿಯೋ ಟ್ಯಾಗ್ ಮಾಡ್ಲಿಕ್ಕೆ ಹೋಗಿರ್ತಾರೆ, ಅಲ್ಲಿ ಸಸಿಗಳಿರಲ್ಲ, ಖಾಲಿ ಜಾಗ ಇರುತ್ತೆ.
ಇದನ್ನ GPS ಅನ್ನ ಸೆಂಟರ್ ಮಾನಿಟರ್ ಮಾಡ್ತಾರೆ. ಅವ್ರು ಕುತ್ಕೊಂಡು ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಈ ಯೋಜನೆ ಲ್ಯಾಪ್ಸ್ ಆಗ್ತಾ ಇದೆ. ಸಸಿಗಳನ್ನ ಹಾಕಿದ್ದಾರೆ ಅಂತಂದ್ರೆ ಸಸಿಗಳು ಬೆಳಿಬೇಕು, ಬೆಳೆದು ದೊಡ್ಡವಾದ್ರೆ ಅವ್ರ ಉದ್ದೇಶ ಈಡೇರುತ್ತೆ. ಸಸಿಗಳು ನೆಟ್ಬಿಟ್ಟು ಅಷ್ಟಕ್ಕೆ ಕೈ ಬಿಟ್ಬಿಟ್ರು ಅಂತಂದ್ರೆ ಉದ್ದೇಶನೂ ಈಡೋರಲ್ಲ, ಹಣನೂ ವ್ಯರ್ಥ. ಈ ರೀತಿಯಾಗಿ ಈ ವರ್ಷ ಏನ್ ಮಾಡಿದ್ದಾರೆ, ಹಣ ಕೊಟ್ಟು ಕೊಂಡ್ಕೊಂಡು ಸಸಿ ನೆಟ್ರೆ ಅವಾಗ ಅದು ಮುತುವರ್ಜಿಯಿಂದ ನೋಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಫ್ರೀಯಾಗಿ ಕೊಡೋ ಸಸಿಗಳನ್ನ ಸ್ಟಾಪ್ ಮಾಡಿದ್ದಾರೆ. ರಿಯಾಯಿತಿ ದರದಲ್ಲಿ ಅಮೌಂಟ್ ಕೊಟ್ಬಿಟ್ಟು ಸಸಿಗಳನ್ನ ತಗೋಬೇಕು, ಆ ಸಸಿಗಳನ್ನ ಹಾಕಿ ನೆಟ್ಟು ಮಗುನಾಗೆ ಬೆಳೆಸ್ಬೇಕು. ಅವಾಗ ಸರ್ಕಾರದ ಉದ್ದೇಶ ನೀಡಿರುತ್ತೆ. ಜೊತೆಗೆ ಸಸಿಗಳನ್ನ ಬೆಳೆಸೋದ್ರಿಂದಾಗಿ ನಮ್ಮ ಪರಿಸರ ಮಾಲಿನ್ಯ ಕೂಡ ಅವಾಯ್ಡ್ ಆಗುತ್ತೆ. ನಮ್ಗೆ ಗೊತ್ತಿದೆ, ಒಂದು ಮರ, ಉದಾಹರಣೆಗೆ ಒಂದು ಮರವನ್ನ ನಾವು ಬೆಳೆಸಿದ್ದೆ ಆದ್ರೆ ಅದು ಒಂದು ಆಲದ ಮರ, 40 ವರ್ಷ ವಯಸ್ಸಾಗಿರುವಂತಹ ಒಂದು ಅರಳಿ ಮರ ತಗೊಳ್ಳೋಣ. ಅರಳಿ ಮರವನ್ನ ಹಳ್ಳಿಯ ಶ್ವಾಸಕೋಶ ಅಂತ ನಾವೇನ್ ಕರಿತೀವಿ, ಅದು 4,000 ಜನಕ್ಕೆ ಆಗುವಷ್ಟು ಆಮ್ಲಜನಕವನ್ನು ಒಂದು ಅರಳಿ ಮರ ಕೊಡ್ತದೆ. 2.5 ಟನ್ ಅಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನು ಅದು ಹೀರ್ಕೊಳ್ಳುತ್ತೆ. ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತೆ. ಅನೇಕ ಪಕ್ಷಿಗಳಿಗೆ ಆಶ್ರಯ ತಾಣ ಆಗುತ್ತೆ. ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವುದರ ಜೊತೆಗೆ ಅಂತರ್ಜಲವನ್ನ ಹೆಚ್ಚು ಮಾಡುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಹಳ್ಳಿ ಮರವನ್ನ ಊರಲ್ಲಿ ಒಂದನ್ನ ನೆಟ್ಟು ಅಲ್ಲಿ ಅಶ್ವತ್ಥ ಕಟ್ಟೆ ಅಂತ ಮಾಡಿ ಪೂಜೆ ಮಾಡಿ ಅಲ್ಲೇ ನ್ಯಾಯ ಪಂಚಾಯತಿಗಳನ್ನೆಲ್ಲ ಮಾಡ್ತಾ ಇದ್ರು. ಬಟ್ ಇವತ್ತು ಆಧುನಿಕ ಕಾಲದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅವನ್ನೆಲ್ಲ ಕೂಡ ಕಡಿದು ಹಾಳು ಮಾಡ್ತಾ ಇದೀವಿ. ಒಂದು ಹರಳಿ ಮರ ಕಡಿದ್ರೆ 4,000 ಜನಕ್ಕಾಗುವಷ್ಟು ಆಮ್ಲಜನಕ ಹೋಯ್ತು ಅಂತ ಅರ್ಥ. ಆಮ್ಲಜನಕವನ್ನ ಮರ ಮಾತ್ರ ಕೊಡಬಲ್ದು, ಮನುಷ್ಯನ ಕೈ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಅದರ ಬುಡಕ್ಕೆ ಕೊಟ್ಟೆಯನ್ನು ಹಾಕ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ತಕ್ಷಣವೇ ಅದನ್ನ ಬುಡ ಮೇಲಾಗಿ ಬೀಳಿಸ್ಬಿಡ್ತೀವಿ. ಅಂದ್ರೆ 4,000 ಜನರ ಉಸಿರಾಟವನ್ನ ಒಂದು ಮರವನ್ನ ಕಡಿಯೋದ್ರ ಮೂಲಕ ನಾವು ಪರಿಸ್ಥಿತಿಯನ್ನ ಹದಗೆಡಿಸ್ತೀವಿ. ಇವತ್ತು ಜಾಗತಿಕ ತಾಪಮಾನ ಏರಿಕೆಯಾಗಿ ಎಲ್ಲೆಲ್ಲೂ ಕೂಡ ಹವಾಮಾನ ವೈಪರೀತ್ಯ. ಮಳೆಗಾಲದಲ್ಲಿ ಮಳೆ ಆಗಲ್ಲ, ಬೇಸಿಗೆ ಕಾಲದಲ್ಲಿ ಮಳೆ ಆಗುತ್ತೆ, ಚಳಿಗಾಲದಲ್ಲಿ ಮಳೆ ಬರುತ್ತೆ. ಇಂತಹ ವೈಪರೀತ್ಯಕ್ಕೆ ಕಾರಣ ಇದೇ ಪರಿಸರ ಹಾನಿಯಾಗಿರೋದು, ಪರಿಸರ ಹಾಳಾಗಿರೋದು. ಈ ಪರಿಸರವನ್ನ ಯಾವುದೇ ಕಾಡು ಪ್ರಾಣಿಗಳು ಹಾಳು ಮಾಡಿಲ್ಲ, ಪಕ್ಷಿಗಳು ಹಾಳು ಮಾಡಿಲ್ಲ. ಮೂಕ ಪ್ರಾಣಿಗಳು ಪಕ್ಷಿಗಳು ರಕ್ಷಣೆ ಮಾಡಿದ್ದಾವೆ. ಬುದ್ಧಿವಂತರಾದಂತಹ ಮಾನವರು ನಾವೇ ಇದನ್ನ ಹಾಳು ಮಾಡಿರೋದು. ಹಾಗಾಗಿ ಇದನ್ನ ಸರಿಪಡಿಸೋ ಜವಾಬ್ದಾರಿ ಕೂಡ ನಮ್ಮದೇ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ವಾಟರ್ ಸಪ್ಲೈಲಿ AWA ಆಗಿ ಕಳೆದ 10 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತೀನಿ. ಈಗ ಮೊದಲದಾಗಿ ಜಲ್ ಜೀವನ್ ಮಿಷನ್ ಯೋಜನೆ. ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರತಿ ಮನೆಗೂ ನಲ್ಲಿಗಳ ಮುಖಾಂತರ ಒಬ್ಬ ಮನುಷ್ಯನಿಗೆ 55 ಲೀಟರ್ನಷ್ಟು ನೀರು ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಯಾವ ರೀತಿ ಯೋಜನೆ ಯಾವ ರೀತಿ ರೂಪುಗೊಳಿಸ್ತೀವಿ ಅಂತಂದ್ರೆ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಕಂದಾಯ ಗ್ರಾಮದಲ್ಲಿ VWSC ಅಂತ ಒಂದು ಸಮಿತಿ ಇದೆ, ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತ. ಫಸ್ಟ್ ಆ ಸಮಿತಿ ಮುಖಾಂತರ ಈ ಪ್ರತಿಯೊಂದು ಗ್ರಾಮಕ್ಕೆ ಏನು ಅವಶ್ಯಕತೆ ಇದೆ, ಆ ಸಮಿತಿಯಲ್ಲಿ ನಮ್ಮ ಇಂಜಿನಿಯರ್ ಇರ್ತಾರೆ, PDO ಇರ್ತಾರೆ, ಆ ಗ್ರಾಮದ ಮೆಂಬರ್ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಪಬ್ಲಿಕ್ಸ್ ಮತ್ತೆ ಹೆಣ್ಮಕ್ಳು 50% ವಿಮೆನ್ ಇರಬೇಕು. ಯಾಕಂದ್ರೆ ನೀರಿನ ಮಹತ್ವ ಅವ್ರಿಗೆ ಹೆಚ್ಚು ಗೊತ್ತಿರುತ್ತೆ ಅಂತ VWC ಸಮಿತಿ ಈ ತರ ಇದಾಗಿರುತ್ತೆ. ಫಸ್ಟ್ ಆ ಸಮಿತಿಲಿ ಆ ಗ್ರಾಮಕ್ಕೆ ಏನು ಅವಶ್ಯಕತೆ ಇದೆ, ಎಷ್ಟು ಮನೆಗಳು ಬರುತ್ತೆ, ಎಲ್ಲೆಲ್ಲಿ ಪೈಪ್ ಲೈನ್ ಹಾಕ್ಬೇಕು, ಬೋರ್ವೆಲ್ಗಳ ಅವಶ್ಯಕತೆ ಇದೆಯಾ, ಈ ರೀತಿ ಚರ್ಚೆ ಆಗಿ ನಮ್ಮ ಇಂಜಿನಿಯರ್ ಯಾರು ಇರ್ತಾರೆ ಆ ಸಮಿತಿಲಿ ಅವರು DPR ನ ತಯಾರಿಸ್ತಾರೆ. DPR ಅಂತಂದ್ರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನಿರುತ್ತೆ, ಎಲ್ಲೆಲ್ಲಿಗೆ ಪೈಪ್ ಲೈನ್ ಬೇಕು, ಎಷ್ಟು ಮನೆಗಳಿದೆ, ಮತ್ತೆ ಎಷ್ಟು ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆಯಾ, ಅದು ಹೊಸದಾಗಿ ಮಾಡ್ಬೇಕಾ, ಇದೆಲ್ಲ ಅಂಶಗಳು ಈ DPR ಅಲ್ಲಿ ಒಳಗೊಂಡಿರ್ತದೆ. ಈ DPR ನ ಫಸ್ಟ್ VWC ಸಮಿತಿಯಲ್ಲಿ ಮಂಡಿಸಿ ನಂತರ ನಾವು ಅಪ್ರೂವಲ್ಗೆ CO ಸರ್ ಮುಖಾಂತರ ಅಪ್ರೂವಲ್ ತಗೋತೀವಿ. ಅಪ್ರೂವಲ್ ತಗೊಂಡು ನಂತರ ಟೆಂಡರ್ ಮಾಡ್ತೀವಿ. ಟೆಂಡರ್ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡ್ತೀವಿ. ಈಗ ನಮ್ಮ ಹತ್ರ DPR ಇದೆ, ಮತ್ತೆ ಈಗ ಏಜೆನ್ಸಿ ಸಿಕ್ಕಿದೆ. ಈಗ ಅವನೇನ್ ಮಾಡ್ಬೇಕು, ಫಸ್ಟ್ ಪಂಚಾಯತಿಗೆ ಭೇಟಿ ಮಾಡಿ ಈ ರೀತಿ ಒಂದು ಅಗ್ರಿಮೆಂಟ್ ನನಗಾಗಿದೆ, ಈ ತರ ಇದೆ ಅಂತ ಪ್ರತಿಯೊಂದು DPR ಅಲ್ಲಿ ಒಂದು ಡ್ರಾಯಿಂಗ್ ಅಂತ ಇದೆ. ಅಂದ್ರೆ ಎಲ್ಲೆಲ್ಲಿ ಅವನು ಯಾವ್ಯಾವ ಮೀಟರ್ ಯಾವ್ಯಾವ ಡಯಾಮೀಟರ್ ಪೈಪ್ ಹಾಕ್ಬೇಕು ಅಂತ, 2 ಇಂಚ್ ಹಾಕ್ಬೇಕಾ, 2.5 ಇಂಚ್ ಹಾಕ್ಬೇಕಾ, 3 ಇಂಚ್ ಹಾಕ್ಬೇಕಾ, ಅದು ಡಿಪೆಂಡ್ಸ್ ಅಪಾನ್ ಪ್ರೆಷರ್ ಮೇಲೆ ನಾವು ಪೈಪ್ ನ ವಿನ್ಯಾಸಗೊಳಿಸ್ತೀವಿ. ಈಗ ಆಲ್ರೆಡಿ ಈ ಸ್ಕೀಮ್ ಬಂದು 2021-22ನೇ ಸಾಲಿನಲ್ಲೇ ಸ್ಕೀಮ್ ಎಲ್ಲ ಮಂಜೂರಾಗಿದೆ. ನಮ್ಮ ಬಾಚನಟ್ಟಿ ಗ್ರಾಮ ಪಂಚಾಯತಿಲಿ ಟೋಟಲ್ 19 ಕಾಮಗಾರಿ ಇದೆ.
19 ಕಾಮಗಾರಿಲಿ ಈಗ ಆಲ್ರೆಡಿ 9 ಕಾಮಗಾರಿ ಪೂರ್ಣಗೊಂಡು ಇನ್ನು 10 ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿ. ಈಗ ನಮ್ಮ ನಾಮ್ಸ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈಗ ಅವ್ರ ಪ್ರಶ್ನೆ ಕೇಳಿದ್ರು ಏನು ನಮ್ಮನೆಗೆ ಹಾಕಿಲ್ಲ ಅಂತ. ಈಗ ನಾಮ್ಸ್ ಏನಿದೆ ಅಂತಂದ್ರೆ ಒಂದು ಗ್ರಾಮ ಠಾಣದ ಒಂದು ಪರಿಮಿತಿ ಇರ್ತದೆ. DPR ಮಾಡ್ಬೇಕಾದ್ರೂ ಆ ಪರಿಮಿತಿಗೆ ಹಾಕಿ. ಈಗ ಅವರ ಅನುಕೂಲಕ್ಕೆ ಅಥವಾ ನನ್ನ ಅನುಕೂಲಕ್ಕೆ ನಾನು ಸರ್ವೆ ನಂಬರ್ ಅಲ್ಲಿ ಅಥವಾ ನನ್ನ ಜಮೀನಲ್ಲಿ ಮನೆ ಕಟ್ಕೊಂಡ್ರೆ ಅದಕ್ಕೆ ನಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಈಗ ಒಂದು ಮನೆಗೆ 500 ಮೀಟರ್ ಅಥವಾ 1000 ಮೀಟರ್ ಪೈಪ್ ಲೈನ್ ನೀವು ಮಾಡಬೇಕು ಅಂತ ಸರ್ಕಾರದ ನಿಯಮ ಇಲ್ಲ. 1000 ಮೀಟರ್ಗೆ ಪೈಪ್ ಲೈನ್ 5 ರಿಂದ 6 ಲಕ್ಷ ಆಗ್ತದೆ. ಅದಕ್ಕೆ ಸರ್ಕಾರದ ಮಾನದಂಡ ಅವಕಾಶ ಇಲ್ಲ. ಒಂದು ಮನೆಗೆ ಸರ್ಕಾರದಿಂದ 15 ರಿಂದ 20 ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡಬೇಕು ಅಂತ ಇರುತ್ತೆ. ಅಂದ್ರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ ಅದನ್ನ ನೀವು ಮನೆಗಳ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ಒಂದು ಮನೆಗೆ 15 ರಿಂದ 20 ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ಇದೆ. ಇದು ನಿಯಮ. ಇಲ್ಲಿ ಏನಾಗಿದೆ, ನಮ್ಮ ಅಧ್ಯಕ್ಷರು ಒಂದು ಹೇಳಿದ್ರು, ಕೇಶಿಪ್ ರಸ್ತೆ ಇನ್ನ ಆಗಿಲ್ಲ, ನೀವು ಮಾಡ್ಬಿಟ್ಟಿದ್ದೀವಿ. ಈ ಪ್ರಾಜೆಕ್ಟ್ ಡೆಡ್ ಲೈನ್ ಏನಿದೆಯಲ್ಲ ಅದು ಒಬ್ಬ ಕಾಂಟ್ರಾಕ್ಟರ್ಗೆ 6 ಮಂತ್ಸ್ ಮಾತ್ರ ಇರ್ತದೆ. ಈಗ ನಿಮ್ಗೆ ಗೊತ್ತು, ಇಲ್ಲಿ ಕೇಶಿಪ್ ರಸ್ತೆದು ಫೈನಲ್ ಆಗಿಲ್ಲ. ROW ಆಗ್ಬೋದು ಅಥವಾ ಕಾರಿಡಾರ್ ಆಫ್ ಇಂಪ್ಯಾಕ್ಟ್ ಆಗ್ಬೋದು, ಇನ್ನ ಫೈನಲ್ ಆಗಿಲ್ಲ. ಈಗ ನಾವು ಇದನ್ನ ಆಗೋ ತನಕ ವೆಯ್ಟ್ ಮಾಡಿದ್ರೆ, ಈಗ ಸರ್ ಈಗ ROW ಫೈನಲ್ ಆಗಿಲ್ಲ ಮತ್ತೆ COI ಫೈನಲ್ ಆಗಿಲ್ಲ. ಈಗ ನಮ್ಮ ಪೈಪ್ ಲೈನ್ ಎಲ್ಲಿ ಮಾಡಬೇಕು? ಈಗ ರೋಡ್ ಎಸ್ ಇಂಪಾರ್ಟೆಂಟ್, ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಷ್ಟೇ ಇಂಪಾರ್ಟೆಂಟ್ ಇದೆ. ಆದ್ರಿಂದ ಈಗ ನಾವು ಪೈಪ್ ಲೈನ್ ಮಾಡಿದ್ವಿ, ಬಟ್ ಅದನ್ನ ಇದು ಕೇಶಿಪ್ ಅವರು ಶಿಫ್ಟ್ ಮಾಡ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಶಿಫ್ಟಿಂಗಿಗೆ ಪ್ರಾವಿಷನ್ ಇರ್ತದೆ. ಆದ್ರಿಂದ ಮತ್ತೆ ಈಗ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಆಗ್ಲೇ ಕೊಟ್ಟಿದ್ದಾರೆ, ಮನೆ ಕಟ್ಟಿರೋಕೆ ಅಲ್ಲಿ ಈಗ ಡಿಸ್ಟೆನ್ಸ್ ಇಲ್ಲ ಸರ್, ಒಂದ್ ಕಣ್ಣಗೆ ಇದೆ ಬಿಡಿ, ಕೊಡ್ಬೋದು ನಿಮ್ಗೆ. ಅಲ್ಲ ನಿಮ್ದು ಕೊಡ್ಬೋದು, ಡಿಸ್ಟೆನ್ಸ್ ಇಲ್ಲ. ನನಗೆ ಈಗ ಸರ್, ಈಗ ನಾನು ಬರೋಷ್ಟರಲ್ಲಿ ಕಾಮಗಾರಿ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು. ನಾನು ತಂದು ರಿಪೋರ್ಟ್ ಆದ್ನಲ್ಲ ಆ ಟೈಮಲ್ಲಿ ಎಲ್ಲ ಹ್ಯಾಂಡ್ ಓವರ್ ಸ್ಟೇಜ್ ಅಲ್ಲಿ ಇತ್ತು. ಅದರಿಂದ ಅದನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್. ಆಮೇಲೆ ವಾಟರ್ ಮ್ಯಾನ್ ಕೈಲಿ 3,000 ಕೊಟ್ರೆ ನಿಮ್ಮ ಮನೆಗೂ ಕಲೆಕ್ಷನ್ ಆಗ್ತೀವಿ ಅಂತ ಹೇಳಿ ಕಳ್ಸಿದ್ರು. ಅದೆಲ್ಲ ಸುಮ್ಮನೆ ಸುಳ್ಳು ತಪ್ಪು ಮಾಹಿತಿ ಅಷ್ಟೇ. ಅದಕ್ಕೆ ಆಮೇಲೆ ಅಲ್ಲಿ ಕೆಲವರು ಒಬ್ರು 7,000 ಕೊಟ್ಟವ್ರೆ, ಒಬ್ರು 3,500, 2,000 ಕೊಟ್ಟವ್ರೆ. ಅಲ್ಲ, ಅದ್ರದ್ದು ಯಾವ್ದು ಇದ್ರೆ ತಗೊಂಡ್ಬನ್ನಿ. ಆ ರೀತಿ ಯಾವುದೇ ಅವಕಾಶ ಇಲ್ಲ. ಹೇಳಿರೋದು ರೆಕಾರ್ಡೇ ಮಾಡ್ಕೊಂಡಿದ್ದೀನಿ ಸರ್ ನಾನು. ಈಗ ಮಾತಾಡೋರು ಎಲ್ಲಾರ್ದು ರೆಕಾರ್ಡ್ ಐತೆ. ಸರ್, ಸರ್ಕಾರ ಆದೇಶದಲ್ಲಿ ಮನೆ ಎಲ್ಲಾನೇ ಇರ್ಲಿ, ನೀರು ಕೊಡ್ಬೇಕು ಮೊದಲು. ಹಂಗಿಲ್ಲ, ನಾವು ಬುಕ್ ಕೊಡ್ತೀವಿ ತಮ್ಗೆ, ತಾವು ಓದಿ. ಅದಿಲ್ಲ. ಈಗ ಬಾಚನಹಟ್ಟಿ ಗ್ರಾಮ ಪಂಚಾಯತ್ ಆಕ್ಚುಲಿ OST ಸ್ವಲ್ಪ ಶೀತಲಾವಸ್ಥೆಯಲ್ಲಿ ಇದೆ. ಆದ್ರಿಂದ ಮೊನ್ನೆ ನಾನು MLA ಸಾಹೇಬ್ರಿಗೂ ಪ್ರಸ್ತಾವನೆ ಕಳಿಸಿ ಈಗ ಅದಕ್ಕೆ ಪಾಸಿಟಿವ್ ಆಗಿ ಹೇಳಿದ್ದೀನಿ. ಹೇಳ್ತೀನಿ ಸರ್, ಹೇಳಕ್ ಬಿಡಿ. ಅಲ್ಲ ಸರ್, ಅದು ದುಡ್ಡನ್ನ ಮಂಜೂರಾಗಿದೆ. ಇಲ್ಲ ಸರ್, ಅದು ಆಕ್ಚುಲಿ ಏನು DPR ಮಾಡ್ಬೇಕಾದ್ರೆ ಈಗೇನು ಪಂಚಾಯತಿಂದ ಅಥವಾ ಸರ್ವೆ ಮಾಡೋ ಟೈಮಲ್ಲಿ ಈ ರೀತಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಪ್ರಾವಿಷನ್ ಮಾಡ್ತಿದ್ರು. ಆ ಸಮಯದಲ್ಲಿ ಯಾರು ಹೇಳಿಲ್ಲ. ಅಲ್ಲ ಸರ್, ಇದು 2021-22 DPR ಆಗಿತ್ತು. ಜಾಗನು ಗುರುತಿಸಿ 2 ಕಡೆ ಜಾಗನು ಗುರುತಿಸಿ DPR ಆಗಿದ್ದಾವ ಸರ್. DPR ಆಗಿದೆ. ಬಟ್ DPR ಅಲ್ಲಿ ಓನ್ಲಿ ರಿಪೇರ್ಗೆ ಅಷ್ಟೇ ಅವಕಾಶ ಇದೆ. ಟ್ಯಾಂಕ್ ದುಡ್ಡಾಗಿ ದುಡ್ಡನ್ನ ಬಿಲ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲ ಸರ್, ಅಲ್ಲಿ ಬರೀ ರಿಪೇರ್ಗೆ ಅಷ್ಟೇ ಅವಕಾಶ ಇರೋದು. ಎಕ್ಸಿಸ್ಟಿಂಗ್ ಟ್ಯಾಂಕ್ ಜಸ್ಟ್ ಪೇಂಟಿಂಗ್, ಸುಣ್ಣ ಬಣ್ಣ ಹೊಡಿಯಕ್ಕೆ ಅಷ್ಟೇ ಅವಕಾಶ ಇತ್ತು, ಅಷ್ಟು ಮಾಡಿದ್ದಾರೆ. ಬಟ್ ಈಗ ಅಲ್ಲಿ ಅವಶ್ಯಕತೆ ಇದೆ, ಬಿಕಾಸ್ ಅಲ್ಲಿ ಆಲ್ರೆಡಿ ಸ್ಟೀಲ್ ಎಲ್ಲ ಎಕ್ಸ್ಪೋಸ್ ಆಗಿದೆ. ಅದಕ್ಕೆ ಈಗ ನಾನು 50,000 ಲೀಟರ್ಗೆ ಪ್ರಪೋಸಲ್ MLA ಸರ್ ಮುಖಾಂತರ ಕಳಿಸಿದ್ದೀವಿ. ಅದು ಅನುಮೋದನೆ ತಾವು ಫಾಲೋ ಅಪ್ ಮಾಡಿ, ಅನುಮೋದನೆ ಡೆಫಿನೆಟ್ ಆಗಿ ಹೊಸ ಟ್ಯಾಂಕ್ ಮಾಡೋಣ. ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಒಂದು ಎಲ್ಲ ಗುತ್ತಿಗೆದಾರನ ಒಂದು ಮೀಟಿಂಗ್ ಕರಿತೀವಿ. ಇದೇನಾಗಿದೆ ಪ್ರಾಬ್ಲಮ್ ಸ್ಟೇಟ್ ವೈಡ್ ಅಲ್ಲ, ನ್ಯಾಷನಲ್ ವೈಡ್ ಇಶ್ಯೂ. ಅಟ್ ಎ ಟೈಮ್ ಸ್ಟಾರ್ಟ್ ಆಗಿದೆ. ಲೇಬರ್ ಸ್ಕೇರ್ಸಿಟಿ ಇದೆ, ಲೇಬರ್ಸ್ ಗಳು ಸಿಗ್ತಾ ಇಲ್ಲ, ಮತ್ತೆ ಸ್ವಲ್ಪ ಪೇಮೆಂಟ್ಸ್ ಇಶ್ಯೂ ಇದೆ. ಲಾಸ್ಟ್ 6 months ಇಂದ ಪೇಮೆಂಟ್ಸ್ ಗಳು ಆಗ್ತಿಲ್ಲ. ಅದರಿಂದ ಸ್ವಲ್ಪ ಸುಮಾರು ಮನೆ ಹೊಸದಾಗಿ ಲೋನ್ ಎಲ್ಲ ಹಾಕೊಟ್ಟಿದ್ದಾರೆ ಸರ್, ಅವ್ರಿಗೆಲ್ಲ ಪಾಪ ನೀರ್ ಬೇಕು. ಅಲ್ಲ, ಈಗ ಏನು ನಂತರ ಗ್ರಾಮ ಪಂಚಾಯತಿ ಏನ್ ನಲ್ ಜಲ್ ಮಿತ್ರ ಅಂತ ಗ್ರಾಮ ಪಂಚಾಯತಿಲೇ ಇಬ್ಬರಿಗೆ ಟ್ರೈನ್ ಅಪ್ ಮಾಡ್ತಾ ಇದೀವಿ.
ಅವರು ಈ ಊರಲ್ಲಿ ಯಾವ್ದಾದಂತ ಲೀಕೇಜ್ ಅಥವಾ ಡ್ಯಾಮೇಜಸ್ ಇದ್ರೆ ಅವ್ರ ಮುಖಾಂತರ ರೆಕ್ಟಿಫೈ ಮಾಡಿಸ್ಕೊಡ್ಬೇಕು. ಅದರಿಂದ ಪಂಚಾಯತಿಗಳಿಗೂ ಒಂದೊಂದು ಮೆಷಿನ್ಸ್ ಗಳನ್ನ ಕೊಡಿಸ್ತೀವಿ, ಹೀಟಿಂಗ್ ಮಿಷಿನ್ ಜಾಯಿನ್ ಮಾಡೋಂಥದ್ದು. ಮುಂದಿನ ದಿನಗಳಲ್ಲಿ ಆಗುತ್ತೆ. ಹೊಸ ಸ್ಕೀಮ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ತೊಂದರೆ ಇದೆ, ಬಟ್ ಅದನ್ನ ಸರಿಪಡಿಸ್ಕೊಂಡು ಇದು ಮಾಡ್ತೀವಿ. ಈಗ ಈ ಮೀಟಿಂಗ್ ಈಗ ಆಲ್ರೆಡಿ PD ಅವರು ಹೇಳಿದ್ದಾರೆ, ನರೇಗಾ ಯೋಜನೆಯಡಿ ನಾವೆಲ್ಲ ಹೊಸ ಕಾಮಗಾರಿಗಳು ಇಂಡಿವಿಜುವಲ್ ವರ್ಕ್ಸ್ ಅಥವಾ ಕಮ್ಯುನಿಟಿ ವರ್ಕ್ಸ್ ಗಳಿಗೆ ಈಗ ಆಲ್ರೆಡಿ ಪಟ್ಟಿ ಆಕ್ಷನ್ ಪ್ಲಾನ್ ಮಾಡ್ಲಿಕ್ಕೆ ಪಟ್ಟಿ ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನರೇಗಾ ಒಂದು ಸಂಜೀವನಿ ಇದ್ದಂಗೆ. ಹೆಂಗೆ ಅಂತಂದ್ರೆ ಈಗ ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಳುವಂತ ಕಾಮಗಾರಿಗೆ ಸರ್ಕಾರ ದುಡ್ಡು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರಿಂದ ಇಂಡಿವಿಜುವಲ್ ವರ್ಕ್ ಅಥವಾ ಕಮ್ಯುನಿಟಿ ವರ್ಕ್ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಕೊಟ್ಟಿದ್ದೆಲ್ಲ ಫೈನಲ್ ಆಗಲ್ಲ. ಪ್ರಿಯಾರಿಟಿ ಮಾಡಿ, ಯಾವ್ದು ತುಂಬಾ ಅತ್ಯವಶ್ಯಕವಾಗಿದೆ ಅಂತಂತ ಪ್ರಿಯಾರಿಟಿ ಮಾಡಿ ಕೊಡಿ. JJM ನಲ್ಲಿ ಎಷ್ಟು ವರ್ಷ ಗ್ಯಾರಂಟಿ ಕಾಂಟ್ರಾಕ್ಟ್? ಅದು ಕಾಂಟ್ರಾಕ್ಟ್ ಗೆ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಇರುತ್ತೆ. ಅಂದ್ರೆ 1 ವರ್ಷಗಳ ಕಾಲ. 1 ವರ್ಷದೊಳಗಡೆ ಯಾರು ಜವಾಬ್ದಾರಿ? ಅವರೇ ಮಾಡಬೇಕು. ಅವರೇ ಮಾಡಬೇಕು. ಈಗ 3 ಸಲ ನೀರಿಲ್ಲ, ಅದು ಆಗೋದಿಗೆ ವಾಲು ನಾರ್ಮಲ್ ವಾಟರ್ ಮಾಡೋಕ್ಕಾಗಲ್ಲ. ನಾರೋ ಪೈಪ್ ಹುಡ್ಕಲ್ಲ, ಅದು SDM ಪೈಪ್, ಅದು ಹೀಟಿಂಗ್ ಮಿಷಿನ್ ಬೇಕು. ಅದನ್ನ ಯಾರು ಅಲ್ಲಲ್ಲ ಅಟ್ಲೀಸ್ಟ್ ಸರ್, ಈಗ ನೋಡಿ ಇವತ್ತು ಹೇಳಿದ ಮೇಲೆ ನಾನು ಗಮನಕ್ಕೆ ಬಂದಿದ್ದು. ಈಗ ನಮ್ಮ ಇಂಜಿನಿಯರ್ ದೇವರಾಜ್ ಇದ್ದಾರೆ, ಅಟ್ಲೀಸ್ಟ್ ಅವ್ರಿಗೂ ನಿಮ್ ಗಮನಕ್ಕೆ ಬಂದಿದೆಯಂತೆ? ಇಲ್ಲ, ಇವತ್ತೇ ಯಾರಪ್ಪ ಅಧ್ಯಕ್ಷ ಹೇಳಿದ್ದೀವಿ ಮೊನ್ನೆ 3 ದಿನ ಮುಂಚೆ. ಇಲ್ಲ, ನೀವು ಮಾಡಿದ್ದು ಮತ್ತೆ ತೊಂದರೆ ಆಗಿದೆ. ಅಲ್ಲ ಅದಲ್ಲ ಸರ್, ಇದು ಗ್ರಾಮದ ಒಳಗಡೆ ಇವತ್ತಲ್ಲ ಗೊತ್ತು. ಇಲ್ಲಿ ರೋಡ್ ಹೋಗುತ್ತೆ, ಆಚೆ ಪೈಪ್ ಹಾಕಿರೋದು ಅದು ವರ್ಕ್ ಮಾಡಬೇಕಾದ್ರೆ ಅಟ್ಯಾಚ್ ಆಗಿ ಮನೆ ಇದೆ. ನಾವು ಅಲ್ಲಿ ಪೈಪ್ ಎಲ್ಲ ಮುಂಚೆ ಮಾರ್ಕ್ ಆಗಿತ್ತು, ಕ್ರಮಬೇಕಲ್ಲ ಸರ್. ಬೇಸಿ ಪೈಪ್ ಜಾಯಿಂಟ್ ಮಾಡಿದ ಹೋಗಲ್ಲ. ಅದು ಈಗ KCP ಅವರು ಅವ್ರ ಜೊತೆ ಒಂದು ಮೀಟಿಂಗ್, ಅಧ್ಯಕ್ಷ ಒಂದು KCP ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ಬೇಕಾಗ್ತದೆ. ಬಿಡುವವ್ರೆ ಅವ್ರನ್ನು ಕರೀರಿ. ಈಗ ಫಸ್ಟ್ ಯಾರು ಇಂಜಿನಿಯರು ಕಾಂಟ್ರಾಕ್ಟರ್ ಇಬ್ರು ಇರ್ಬೇಕು ಅವತ್ತು ಊರುಗಳಲ್ಲಿ, ಅವಾಗ ಸಮಸ್ಯೆ ಬಗೆಹರಿಯುತ್ತೆ. ಫಿಕ್ಸ್ ಮಾಡಿ ಕೊಡಿ, ಮೀಟಿಂಗ್ ನೋಟಿಸ್ ಆಗಿ ಕಳಿಸಿ. ಅಲ್ಲಿ ಏನಾಗ್ತಿದೆ ಅಂದ್ರೆ, ನಿಮ್ಮ ಗ್ರಾಮ ಪಂಚಾಯತ್ ಲಿಮಿಟ್ಸ್ ಅಲ್ಲಿ ಇನ್ನ 5 ಕಡೆ ನಮಗೆ ಜಾಗ ಸಿಕ್ಕಿಲ್ಲ. ಈಗ ಅವ್ರು ಹೇಳಿದ್ರು ವೆಂಗ್ಲಪ್ನಲ್ಲಿ, ಈಗ ವರ್ಧೆನಲ್ಲಿ. ಈಗ ಕಾಂಟ್ರಾಕ್ಟರ್ಗೆ 6 ಮಂತ್ಸ್ ಪೀರಿಯಡ್ ಇರುತ್ತೆ. ಅವ್ನು ಅಷ್ಟಲ್ಲಿ ಮುಗಿಸಿದ್ರೆ ಪೆನಾಲ್ಟಿ ಆಗ್ತದೆ. ಆದ್ರಿಂದ ಯಾವ್ದಾವ್ದು ಹರ್ಡಲ್ಸ್ ಇಲ್ಲ ಆ ಕೆಲಸ ಮಾಡ್ಬೇಕಾಗ್ತದೆ. ಪೈಪ್ ಲೈನ್ ಮಾಡ್ಲಿಕ್ಕಾಗ್ಲಿ, ಟ್ಯಾಪ್ ಕನೆಕ್ಷನ್ಸ್ ಆಗಲಿ, ಏನೇ ಹರ್ಡಲ್ಸ್ ಇಲ್ಲ. ಕೆಲವು ಮನೆಗಳು ಕನೆಕ್ಷನ್ ಕೊಟ್ಟಿಲ್ಲ ಸರ್. ಆಯ್ತು, ಅದನ್ನ ನಾನು ಇನ್ಸ್ಪೆಕ್ಟ್ ಮಾಡಿ ಮಾಡ್ತೀನಿ. ನೆಕ್ಸ್ಟ್